ನಮ್ಮ ಮಧ್ಯದಲ್ಲಿ ಕೆಎಸ್ಎಸ್ ತಂಡದ ಸದಸ್ಯರಾಗಿರುವಂತಹ ಮಗವೇ ಅಂತ ಹೇಳ್ಬೋದು, ಚೇತನ್ ಅವರಿದ್ದಾರೆ. ಮಗನೇ ಮಗ, ನಿಮ್ಮನ್ನು ನಾನು ಕರ್ತನಾದ ಯೇಸುವಿನ ನಾಮದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಮಗನಾದ ಜ್ಞಾನಿಪೀಠ ಅವರ ನೇತೃತ್ವದಲ್ಲಿ ಕುಡಿ ಬಂದಂತ ಎಲ್ಲಾ ನನ್ನ ಸಹೋದರರ ನಾಮದಲ್ಲಿ, ನನ್ನ ಸೇವಕರ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಮುಂದಿನ ಸಮಯ ನಿಮಗೆ ಕೊಡಲ್ಪಟ್ಟಿದೆ. ವಾಕ್ಯ ಸಂದೇಶ ಅನೇಕರಿಗೆ ಇವತ್ತು ಬಿಡುಗಡೆ ಆಗ್ಬೇಕು, ಅನೇಕರು ಸ್ವಸ್ಥತೆ ಆಗ್ಬೇಕು, ಅನೇಕರು ಬಂಧನಗಳಿಂದ ಬಿಡುಗಡೆ ಆಗ್ಬೇಕು. ಅದಕ್ಕಾಗಿ ಆ ವಾಕ್ಯ ಭಾಗವನ್ನು ನೀವು ಹೇಳಿಕೊಂಡು ನಮ್ಮನ್ನು ವಾಕ್ಯದಲ್ಲಿ ಬಲಪಡಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ. ಥ್ಯಾಂಕ್ ಯು ಅಮ್ಮ. ಈ ಸಮಯ ಕೊಟ್ಟಂತ ದೇವರಿಗೂ ಮತ್ತು KCS ಟೀಮ್ ಆದಂತ ಅಧ್ಯಕ್ಷರಿಗೂ ಮತ್ತು ಕೂಡಿ ಬಂದಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತಾ ಇದ್ದೇನೆ. ಈ ದಿನ ನನಗೆ ವಾಕ್ಯ ಹೇಳುವಂತ ಸಮಯ ಕೊಟ್ಟಿರೋದು ನಿಜವಾಗಲೂ ದೇವರೇ. ಅನೇಕ ತಿಂಗಳುಗಳ ಪ್ರಾರ್ಥನೆ ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು. ಅದು ಮಾತಾಡಬೇಕಂದ್ರೆ 1 ಗಂಟೆ ಕಾಲವೇ ಬೇಕಾಗಿತ್ತು. 1 ಗಂಟೆ ಕಾಲವೇ ಬೇಕಾಗಿತ್ತು. ಅರ್ಧ ಗಂಟೆಯಲ್ಲಿ ಈ ಸಂದೇಶ ಪೂರ್ತಿಗೊಳ್ಳುತ್ತಾ ಇರಲಿಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ಈ ಸಮಯ ದೇವರು ನನಗೆ ನಿಜವಾಗ್ಲೂ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಜವಾಗ್ಲೂ ದೇವರಿಗೆ ಕೃತಜ್ಞತೆಗಳನ್ನು ನಾನು ಮೊದಲನಾಗಿ ಸಮರ್ಪಿಸಿಕೊಳ್ಳೋನಾಗಿದ್ದೇನೆ. ಈ ಸಮಯ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಪ್ರಿಯರೇ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಂಡು ಸಂದೇಶ ಭಾಗಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ಪ್ರತಿಯೊಬ್ಬರೂ ಒಂದು ಪೆನ್ನು, ಒಂದು ಪುಸ್ತಕವನ್ನು ತೆಗೆದುಕೊಂಡು ನಿಮ್ಮ ತಂದೆಯ ವಚನಗಳಿದು, ಒಂದು ವಚನವನ್ನು ಬಿಟ್ಟು ನಾನು ಮಾತನಾಡುವುದಿಲ್ಲ. ಹೇಳುವಂಥ ಮಾತನ್ನು ಪ್ರತಿಯೊಬ್ಬರು ವಾಕ್ಯವನ್ನು ಬರೆದಿಟ್ಟುಕೊಳ್ಳಿ. ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ನನ್ನ ನಂಬರ್ಗೆ ಕಾಲ್ ಮಾಡಿ. ಇದು ಅದ್ಭುತವಾದಂತಹ ಮಾತುಗಳು, ದೇವರ ಮಹಾಜ್ಞಾನವುಳ್ಳ ಮಾತುಗಳು. ಸೈತಾನನು ಇದುವರೆಗೂ ಕಟ್ಟು ಹಾಕಿದಂಥ ಅನೇಕ ವಿಷಯಗಳನ್ನು ಬಿಡಿಸುವಂತ ಇದು ಸ್ವಸ್ಥತೆ ಬಿಡುಗಡೆ. ಅಂದ್ರೆ ಅಜ್ಞಾನದಿಂದ ಸ್ವಸ್ಥತೆಯಾಗಿ ಜ್ಞಾನದ ಕಡೆ ಹೋಗುವಂಥದ್ದು. ಇದು ದೇವರ ದೊಡ್ಡ ಸತ್ಯವೇದದ ಮಾತುಗಳಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳಿ. ತಂದೆ, ಈ ದಿನ ತಂದೆ ನನಗೆ ಈ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು. ತಂದೆ, ಅನೇಕ ತಿಂಗಳುಗಳ ಪ್ರಾರ್ಥನೆಯನ್ನು ನೀವು ಕೇಳಿ ತಂದೆ, ಈ ಸಮಯವನ್ನು ನನಗೆ ತಂದೆ ನೀವು ನನಗೆ ಒದಗಿಸಿಕೊಟ್ಟಿದ್ದೀರಾ. ಇದು ನೀವೇ ಕೊಟ್ಟಿದೆ ಎಂದು ನಾನು ತಿಳಿದಿದ್ದೇನೆ. ತಂದೆ, ಹೇಳುವಂಥ ಮಾತುಗಳು ನಿಮ್ಮ ಗ್ರಂಥದಲ್ಲಿರುವಂಥ ಮಾತುಗಳನ್ನೇ ಮಾತನಾಡುವಲ್ಲಿ ಸಹಾಯ ಮಾಡಿ. ಒಂದು ಮಾತಾದರೂ ವ್ಯರ್ಥವಾಗಿಯೂ, ಒಂದು ಮಾತಾಗಿಯೂ ಬೇರೆ ಮಾತುಗಳನ್ನು ನಾನು ಮಾತನಾಡದೆ ನಿಮ್ಮ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ಮಾತನ್ನು ಇದ್ದ ಹಾಗೆ ಹೇಳುವಂತೆ ಸಹಾಯ ಮಾಡಿದೆ. ಸೈತಾನನ್ನು ಕಟ್ಟು ಹಾಕಿರುವಂತಹ ಅನೇಕ ಜ್ಞಾನಹೀನತೆಯ ಆತನ ವಾಕ್ಚಾತುರ್ಯಗಳನ್ನು ತಂದೆ ನಾನು ತೋರಿಸುವುದಕ್ಕೆ ನನಗೆ ಬೇಕಾಗಿರುವಂಥ ಜ್ಞಾನವನ್ನು, ವಿವೇಕವನ್ನು ತಂದೆ ಕೊಟ್ಟು ನೀವು ನನ್ನ ಜೊತೆ ಇದ್ದು ನೀವು ಮಾತನಾಡಿರಿ. ತಂದೆ, ಬಾಯಿ ನನ್ನದಾಗಿರ್ಬೋದು. ತಂದೆ, ನನ್ನ ಹೃದಯದಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಮಾತುಗಳನ್ನು ಮಾತಾಡೋದಕ್ಕೆ ಸಹಾಯ ಮಾಡಿರಿ. ಕೃಪೆ ತೋರಿಸಿರಿ ತಂದೆ. ದೇವರೇ, ಪ್ರಕಟಣೆ ಗ್ರಂಥ 22:18 ಹೇಳುವ ಹಾಗೆ ಈ ಧರ್ಮಶಾಸ್ತ್ರದಲ್ಲಿರುವಂಥ ಒಂದು ಮಾತನ್ನು ತೆಗೆಯಬಾರದು, ಒಂದನ್ನು ಸೇರಿಸಬಾರದು. ಒಂದು ವೇಳೆ ಆ ರೀತಿ ಮಾಡಿದರೆ ಈ ಧರ್ಮಶಾಸ್ತ್ರದಲ್ಲಿರುವಂಥ ಪ್ರತಿಯೊಂದು ಶಾಪಗಳನ್ನು ನಾನು ಕೊಡುತ್ತೇನೆ ಅಂತ ಹೇಳಿದೆಯಾ. ಅದರ ಕುರಿತು ತಂದೆ ನನಗೆ ಭಯವಿದೆಯಪ್ಪ. ಅದಕ್ಕಾಗಿ ತಂದೆ, ನಿಮ್ಮನ್ನು ಮೆಚ್ಚಿಸಿ ನಿಮ್ಮ ಪ್ರೀತಿಯನ್ನು ಸೆಳೆದುಕೊಳ್ಳುವುದಕ್ಕೋಸ್ಕರ ನಾನು ಈ ಮಾತುಗಳನ್ನು ಮಾತನಾಡುವುದಕ್ಕೆ ನನ್ನ ಬಲಪಡಿಸಿರಿ. ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ಮಾತಾಡುವುದಕ್ಕೆ ತಂದೆ ನೀವು ನನ್ನ ಜೊತೆಗಾರರಾಗಿದ್ದು ನಾನು ನಡೆಸಿ ಈ 1 ಗಂಟೆ ಸಮಯ ತಂದೆ ನನ್ನ ಜೊತೆಲಿದ್ದು ನಡೆಸಬೇಕೆಂದು ನಿಮ್ಮಲ್ಲಿ ನನ್ನ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಪಾದಕ್ಕೆ ಸಮರ್ಪಿಸುತ್ತಾ ನನ್ನ ರಕ್ಷಕನು, ನಿಮ್ಮ ಪ್ರಿಯ ಕುಮಾರನು, ಪ್ರಪಂಚ ಮೋಕ್ಷ ಪ್ರದಾನದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತಾ ಏನಪ್ಪ ತಂದೆ, ಆಮೇಲೆ. ಕುಡಿಯುವಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಮೊದಲನೇದಾಗಿ ನನ್ನ ಒಂದು ಚಿಕ್ಕ ಸಾಕ್ಷಿ ಏನಂತಂದ್ರೆ, ನಾವೊಂದು ಸೇಟು ಜನಾಂಗ. ಸೇಟು ಅಂದ್ರೆ ಶರ್ಮ. ಈ ಶರ್ಮ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಮಾರ್ವಾಡಿ ಅಂಗಡಿಗಳನ್ನು ಮಡಗಿಕೊಂಡಿರುವಂತ ಕೆಲವರು ಇರ್ತಾರೆ, ಬಟ್ಟೆ ಅಂಗಡಿಗಳು ಮಡಗಿರುವಂತ ಕೆಲವರು ಇರ್ತಾರೆ, ಕೆಲವರು ಹೋಟೆಲ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ನಾವು ಯಾವ ಒಂದು ಕ್ಯಾಟಗರಿ ಅಂದ್ರೆ, ಒಂದು ಚಿನ್ನ ಬೆಳ್ಳಿ ಒಡವೆಗಳನ್ನು ಅಡ ಮಾಡಿಕೊಳ್ಳುವಂತ ಒಂದು ಸೇಟು ಕುಟುಂಬದಿಂದ ಬಂದಂಥದ್ದು. ಪ್ರಿಯರೇ, ಈ ಒಂದು ಜನಾಂಗದಲ್ಲಿದ್ದಂತ ನಮಗೆ ಯಾರಾದರೂ ನಮಗೆ ವಸ್ತುಗಳನ್ನ ಅಡ ಮಾಡಿದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಬಡ್ಡಿ ಸಮೇತ ವಸೂಲಿ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ಅವ್ರ ವಸ್ತು ನಮ್ಮ ಹತ್ರ ಇತ್ತು. ಆತನ ಎಲ್ಲೇ ಹೋದ್ರು ನಮ್ಮ ಹತ್ರ ಬಂದು ದುಡ್ಡನ್ನು ಕೊಟ್ಟು ಆ ಒಂದು ವಸ್ತುಗಳನ್ನು, ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು, ಬಿಡಿಸ್ಕೊ ಹೋಗುವಂತ ಒಂದು ಕಾರ್ಯ ಇರುತ್ತೆ ಪ್ರಿಯರೇ. ಈಗ ಸತ್ಯವೇದ ಗ್ರಂಥದ ಪ್ರತಿಯೊಂದು ಮಾತುಗಳನ್ನು ನೀವು ಗ್ರಹಿಸ್ಕೋಬೇಕಾದ್ರೆ ಮೊದಲನೇದಾಗಿ
ವಾಕ್ಯಗಳನ್ನು ಬರೆದುಕೊಳ್ಳಿ. ಎರಡನೇದಾಗಿ ವಾಯ್ಸ್ ರೆಕಾರ್ಡಿಂಗ್. ನಿಮ್ಮ ಹತ್ರ ಇನ್ನೊಂದು ಫೋನ್ ಇದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಳ್ಳಿ. ಇದು ಬಹಳ ಪ್ರಾಮುಖ್ಯವಾದಂತಹ ಅಂಶ. ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮನ್ನೆಲ್ಲರನ್ನೂ ನಾನು ಪ್ರೀತಿಸ್ತಾ ಇದ್ದೀನಿ. ನೀವು ಟೀಮಲ್ಲಿ ಇರುವಂಥ 35 ಜನ ಅಥವಾ ಸೇರದೇ ಇರುವಂಥ ಅನೇಕ ಜನರಿರ್ಬೋದು, ನಿಮ್ಮನ್ನೆಲ್ಲ ಪ್ರೀತಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ ಪ್ರಿಯ. ಓಕೆನಾ? ವಚನದ ಕಡೆ ನಾವು ಹೋಗೋಣ ಪ್ರಿಯರೇ. ಮೊದಲನೇದಾಗಿ ಮತ್ತು ಫೇಸ್ಬುಕ್ಕಲ್ಲಿ ಆಲಿಸುತ್ತಿರುವಂಥ ಎಲ್ಲ ನನ್ನ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು. ಈ ಲೈವನ್ನು ವೀಕ್ಷಿಸುತ್ತಿರುವಂಥ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಜ್ಞಾನೋಕ್ತಿಗಳು ತೆಗೆದು ನೋಡಿಕೊಳ್ಳ ಪ್ರಿಯರೇ. ಜ್ಞಾನೋಕ್ತಿಗಳು, ನಮ್ಮ ಮಧ್ಯದಲ್ಲಿ ನಮ್ಮ ಮಗನು ಇದ್ದಾನೆ. ಆತನು ವಾಕ್ಯಗಳನ್ನು ಹೇಳಲು ನೀವು ಸಮಯ ಮಾಡಿಕೊಡ್ಬೇಕೆಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಿದ್ದೀನಿ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಎಲ್ಲರೂ ವಚನವನ್ನು ತೆಗೆದು ಬರೆದುಕೊಳ್ಳಿ, ವಚನವನ್ನು ನೋಡಿ ಪ್ರಿಯರೇ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಬೇರೆ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ ಅಂತ. ಯಾವುದು? ಜ್ಞಾನ ಪಡಿಬೇಕಾಗಿರುವಂಥದ್ದು ನಾವು ಸತ್ಯವೇದ ಗ್ರಂಥದಲ್ಲಿ ಪ್ರಥಮ ಪಾಠ. ಬೇರೆ ನಮ್ಮ ಮಕ್ಕಳುಗಳಿಗೆ ನಾವು ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದೀವಿ. ಪ್ರಾಥಮಿಕ ಪಾಠಶಾಲೆ ಅಂತ ಬರೆದಿರುತ್ತೆ ಬೇರೆ. ಹೌದಾ? ಪ್ರಾಥಮಿಕ ಪಾಠಶಾಲೆ ಅಂತ ಬರೆದಿರುತ್ತೆ. ನಮ್ಮ ಮಕ್ಕಳನ್ನ ಅಲ್ಲಿ ಕಲಿಸ್ತೇವೆ. ಹೌದಾ? ಕಲಿಸ್ತೇವೆ. ಏನಂತ ಹೇಳ್ತಾರೆ ಪ್ರೇಯರೆ ಅಲ್ಲಿರೋರು? ಯಾರು ಮೇಷ್ಟ್ರುಗಳೇನು ಹೇಳ್ತಾರೆ? ಮೊದಲದಾಗಿ ಹೋದಾಗ ಏನು ಹೇಳ್ತಾರೆ ಅಂದ್ರೆ ಎ ಫಾರ್ ಆಪಲ್ ಅಂತಾರೆ. ಹೌದಾ? ಎ ಫಾರ್ ಆಪಲ್ ಅಂತಾರ ಪ್ರೇರೆ ಅಂತಾರೆ. ಈ ಆಪಲ್ ಅನ್ನು ಉಂಟು ಮಾಡಿದಂಥವರು ಯಾರೆಂದು ಓದತ್ತ ಆದಿಕಾಂಡ. ಒಂದು ಸಾರಿ ನೋಡೋಣ ಪ್ರೇರೆ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದೆನು. ಹಾಗೆಯೇ ಆಯಿತು. ಏನ್ ಪ್ರೇರೆ? ಎ ಫಾರ್ ಆಪಲ್ ಉಂಟು ಮಾಡಿದಂಥವರು ಯಾರು ಪ್ರೇರೆ? ನಿಮಗೆ ಗೊತ್ತಾ ಎ ಫಾರ್ ಆಪಲ್? ನಾನು ಅನೇಕ ಪ್ರಶ್ನೆಗಳನ್ನು ಕೇಳ್ತೀನಿ. ದಯವಿಟ್ಟು ನಿಮ್ಮ ಮಗನು, ನಿಮ್ಮ ತಮ್ಮನು, ನಿಮ್ಮ ಅಣ್ಣನು ಅನ್ಕೊಂಡು ನಮ್ಗೆ ಆನ್ಸರ್ ಮಾಡಿ. ಎ ಫಾರ್ ಆಪಲ್ ಉಂಟು ಮಾಡಿದವರು ಯಾರು ಪ್ರೇರೆ? ಮತ್ತೆ ಓಕೆನಾ? ಬಿ ಫಾರ್ ಬ್ಯಾಟು. ಓಕೆನಾ? ಬಿ ಫಾರ್ ಬ್ಯಾಟ್ ಉಂಟು ಮಾಡಿದವರು ಯಾರಂತ ನೋಡಿಕೋಣ. ಅದೇ ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ ನೋಡಿಕೋಣ. ಎಲ್ಲರೂ ತೆಗೆದು. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಎಂದನು. ಹಾಗೆಯೇ ಆಯಿತು. 11 ಒಂದ್ಸಾರಿ ಓದೋಣ. 11. ತರುವಾಯ ದೇವರು ಭೂಮಿಯ ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಕಾಯಿಪಲ್ಯ ಬೀಜ ಬಿಡುವ ಹಣ್ಣಿನ ಮರಗಳು ಎ ಫಾರ್ ಆಪಲ್ ಉಂಟು ಮಾಡಿದವರು ದೇವರು ಅವುಗಳು ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಅಂತ ಹೇಳಿದರು. ಮತ್ತು ಬೀಜ ಉಳ್ಳ ಹಣ್ಣಿನ ಮರಗಳನ್ನು. ಪ್ರೇರೆ ಬಿ ಫಾರ್ ಬ್ಯಾಟ್ ಉಂಟು ಮಾಡೋದು ಹೇಗೆ ಪ್ರೇರೆ? ಮರಗಳಿಂದ ಅಲ್ವಾ? ಕಾರ್ಪೆಂಟರ್ಗಳು ಮರಗಳಿಂದ ಉಂಟು ಮಾಡ್ತಾರೆ. ಓಕೆನಾ? ಹೌದು ಪ್ರೇರೆ. ಈಗ ಬರೋಣ 24ನೇ ವಚನಕ್ಕೆ ಬರೋಣ. ಈಗ ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ. ಎಲ್ಲರಿಗೂ ಗೊತ್ತಿರುವಂತ ಅಧ್ಯಾಯಗಳೇ, ವಚನಗಳೇ. ಆದ್ರೆ ಇದರಲ್ಲಿ ಗೊತ್ತಿಲ್ಲದಿರುವಂತ ಮರ್ಮವೂ ಇದೆ. ಅದನ್ನ ತಿಳ್ಕೊಬೇಕಾದ ಬಹಳ ಪ್ರಾಮುಖ್ಯ. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಎಂದನು. ಹಾಗೆಯೇ ಆಯಿತು. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಎಂದು ಹೇಳಿದನು. ಹಾಗೆ ಆಯಿತು.
ಪ್ರಾಣಿಗಳನ್ನು C4 ಕ್ಯಾಟ್ ಉಂಟು ಮಾಡಿದ್ದು ಯಾರು ಪ್ರೇರೆ? ದೇವರು. D4 ಡಾಗ್ ಉಂಟು ಮಾಡಿದ್ದು ಯಾರು ಪ್ರೇರೆ? ದೇವರು. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ದೇವರ ಅಪ್ಪಣೆ ಇಲ್ಲದೆ ಭೂಮಿ ಮೇಲೆ ಒಂದು ಸಹಾಯ ಆಗಲಿಲ್ಲ, ಎಲ್ಲ ದೇವರ ಅಪ್ಪಣೆ ಮೇರೆಗೆ ಉಂಟಾದ. ಹೌದಲ್ವಾ? ಮತ್ತೆ ನಮ್ಮ ಮಕ್ಕಳನ್ನ ದೇವ್ರು ಯಾರಂತ ಗೊತ್ತಿಲ್ಲದೆ ಇರುವಂತ ಮೇಷ್ಟ್ರ ಹತ್ರ ಕಳಿಸುವಂತ ಅವಶ್ಯಕತೆ ಏನಿದೆ ಅಂತ ನನಗೆ ಯಾರಾದ್ರೂ ತಿಳಿಸಿ. ನಮ್ಮ ಮಕ್ಕಳಿಗೆ ದೇವ್ರು ಯಾರಂತ ಗೊತ್ತಿಲ್ಲ. A ಫಾರ್ ಆಪಲ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲ. B ಫಾರ್ ಬ್ಯಾಟ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲ. C ಫಾರ್ ಕ್ಯಾಟ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲ. D ಫಾರ್ ಡಾಗ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲದೆ ಇರುವಂತ ಮೇಷ್ಟ್ರ ಹತ್ರ ಕರ್ಕೋಗಿ ನಮ್ಮ ಮಕ್ಕಳನ್ನು ಬಿಡುವಂತ ಅವಶ್ಯಕತೆ ಏನಾದ್ರೂ ಇದೆ ಅಂತೀರಾ? ಓನ್ಲಿ ಈ ಒಂದು ಜ್ಞಾನ ಯಾವುದು ಅಂತ ನೀವು ಒಂದು ಸಾರಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀರಾ? ನಾವು ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತೀವಿ. ಏನಂತ ಕೊಡ್ತೀವಿ? ಓದು ವಿದ್ಯಾಭ್ಯಾಸ ಕಾರ್ಯಕ್ರಮ ಕೊಡ್ತೀವಿ ಅಲ್ವಾ? ಒಂದು ದಿವಸ ಆದ್ರೂ ಸತ್ಯವೇದ ಗ್ರಂಥ ತೆಗೆದು ಇದು ಯಾವ ಜ್ಞಾನ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಒಂದು ದಿವಸ ಆದ್ರೂ ನೀವು ಇಷ್ಟಪಟ್ರ? ಅಥವಾ ಯಾರಾದ್ರೂ ನಿಮ್ಗೆ ಹೇಳಿದ್ರ? ಯಾರಾದ್ರೂ ದೊಡ್ಡವ್ರು ಹೇಳಿದ್ರ? ಚಿಕ್ಕವ್ರು ಹೇಳಿದ್ರ ಅಂತ ಹೇಳಿದ್ರೆ ಯಾರು ಹೇಳಿಲ್ಲ. ಹೇಳಿದರೂ ಕೆಲವರು ಸ್ವಲ್ಪ ಹೇಳಿದರೆ, ಅದು ಫುಲ್ಲಾಗಿ ಹೇಳಿದ್ರೆ ಸೈತಾನನು ಅನೇಕ ಸಾರಿ ಅವ್ರಿಗೆ ಹೇಳಿದಿರಂತ ಮಾಡುವಂತ ಕಾರ್ಯಗಳು ಈ ದಿನ ನಾವು ತಿಳ್ಕೊಬೇಕಾದ್ರೆ ಬಹಳ ಪ್ರಾಮುಖ್ಯ. ಸೈತಾನನು ಕಟ್ಟಿ ಹಾಕಿರುವಂತ ಈ ಅಜ್ಞಾನದ ವಿಷಯಗಳನ್ನು ನಾವು ತಿಳ್ಕೊಬೇಕಾದ್ರು ಬಹಳ ಪ್ರಾಮುಖ್ಯ ಇದು. ಒಂದು ಸಾರಿ ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ತೆಗೆದು ನೋಡಿ, ಇದು ಯಾವ ಜ್ಞಾನ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಈ ವಚನವನ್ನು ಇದೇ ಸತ್ಯವೇದ ಗ್ರಂಥದಲ್ಲಿ ಇದೆಯೋ ಇಲ್ಲವೋ ಅಂತ ನೀವು ಒಂದು ಸಾರಿ ಓದಿ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ಯಾರಾದ್ರೂ ತೆಗೆದು ಓದಿ ಅಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹೌದಾ? ನಮ್ಮ ಮಕ್ಕಳಿಗೆ ಹಂಗಾರೆ ಯಾವ ಜ್ಞಾನ ಕಲಿಸ್ತಾ ಇದೀವಿ ಅಂತ ಒಂದು ಸಾರಿ ಹೇಳಿ ಬಾಯ್ಬಿಟ್ಟಿ. ಸತ್ಯವೇದದ ಮಾತು ಅನ್ಯರಿಗೆ ಹುಚ್ಚು ಮಾತಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಈ ದಿನ ಕ್ರೈಸ್ತರಿಗೆ ಹುಚ್ಚು ಮಾತಾಗಿ ಕಾಣ್ತಾ ಇದೆ ಪ್ರೇರ್. ಕ್ರೈಸ್ತರಿಗೆ ಹುಚ್ಚು ಮಾತಾಗಿ ಕಾಣ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳು ಓದ್ಲಿಲ್ಲ ಅಂದ್ರೆ ಅವ್ರು ಹೇಗ್ ದುಡಿತಾರೆ, ಅವ್ರ ಕಾಲ ಮೇಲೆ ಹೇಗ್ ನಿಂತ್ಕೋತಾರೆ, ಅವ್ರು ಹೇಗೆ ಹೊಟ್ಟೆಪಾಡು ಮಾಡ್ಕೋತಾರಂತ ನಾವು ಆಲೋಚನೆ ಮಾಡ್ತಾ ಇದೀವಿ. ಆದ್ರೆ ದೇವರು ಹೇಳುವಂತ ಮಾತೇನು ಗೊತ್ತಾ? ದೆವ್ವಗಳಿಗೆ ಸಂಬಂಧಪಟ್ಟಂತ ಜ್ಞಾನವಿದೆ. ಆ ಜ್ಞಾನದ ಕಡೆ ನಾವು ಹೋಗ್ತಾ ಇದೀವ ಅಥವಾ ನಮ್ಮ ಮಕ್ಕಳನ್ನು ನಡೆಸ್ತಾ ಇದೀವ? ನಾವೇನೋ ಗೊತ್ತಿಲ್ಲದೆ ಹೋದೋ ಪ್ರೇರೆ, ನಾವು ಮೋಸ ಹೋದೋ. ನಮ್ಗೆ ಸತ್ಯ ಏನಂತ ಗೊತ್ತಿರಲಿಲ್ಲ. ಈ ದಿನನು ಸತ್ಯವೇದ ಗ್ರಂಥ ಮಹಾಜ್ಞಾನದ ಗ್ರಂಥ ನಮ್ಮ ಬಳಿಯಲ್ಲಿ ಇರುವಾಗ ನಾವಿದನ್ನು ತೆಗೆದು ಓದದೆ 60-70 ವರ್ಷ ಜೀವಿತ ಕಾಲಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಹೌದಾ ಅಲ್ವಾ? ಇದು ದೆವ್ವಗಳಿಗೆ ಸಂಬಂಧಪಟ್ಟಿದ್ಯಾ ಅಂತ ಅಂದ್ರೆ ದೆವ್ವಗಳಿಗೆ ಸಂಬಂಧಪಟ್ಟಂತ ಜ್ಞಾನವು ನಾವು ಕಳಿಸ್ತಾ ಇರುವಂತದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಜ್ಞಾನೋಕ್ತಿಗಳಲ್ಲಿ 4:7 ಹೇಳುತ್ತೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಆ ಪ್ರಥಮ ಪಾಠ ಯಾವುದು ಗೊತ್ತಾ? ಆ ಪ್ರಥಮ ಪಾಠ ಸತ್ಯವೇದ ಗ್ರಂಥದಲ್ಲಿದೆ. ನಮ್ಮ ಮಕ್ಕಳನ್ನು ಯಾವಾಗಲೂ ಎಲ್ಲಿ ಕುಟ್ರಿಸ್ಬೇಕು ಅಂತ ಹೇಳಿದರೆ ಧರ್ಮೋಪದೇಶ ಕಾಂಡ ಎಲ್ಲರಿಗೂ ಗೊತ್ತು. ಈ ವಚನ ಎಲ್ಲರಿಗೂ ಗೊತ್ತು. 6:6 ಅಂತ ಗೊತ್ತು. ಏನಂತ ಹೇಳಿದರೆ ದೇವರು? ಒಂದ್ಸಾರಿ ತೆಗೆದು ನೋಡೋಣ ಪ್ರೇರೆ. ವಚನಗಳೆಲ್ಲ ಬರೆದುಕೊಳ್ಬೇಕು ಪ್ರೇರೆ. ನಿಮ್ಗೆ ಪ್ರಶ್ನೆ ಇದೆ ನನ್ನ ಹತ್ರ ಕೇಳಿ, ನಾನು ಉತ್ತರಿಸ್ತೇನೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಫಸ್ಟ್ ನೀವು ತಂದೆ ತಾಯಿಗಳೇ ನಿಮ್ಮ ಹೃದಯದಲ್ಲಿರಬೇಕು. ಆಮೇಲೆ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ. ಒಂದೊಂದಾಗಿ ಓದೋಣ. ಮನೆಯಲ್ಲಿ ಕೂತಿರುವಾಗಲೂ ಏನು ಗ್ರಂಥ ಓದಿಸ್ಬೇಕಂತ ದೇವರು ಹೇಳಿದ್ದಾರೆ? ಮೇಸ್ಟ್ರುಗಳು ಕೊಟ್ಟಿರುವಂತ ಪಾಠಗಳ, ಟೀಚರ್ಗಳು ಕೊಟ್ಟಿರುವಂತ ಪಾಠಗಳ ಏನ್ ಪ್ರೇರೆ ಅದ್ರಲ್ಲಿ ಬರ್ದಿದ್ಯಾ ಪ್ರೇರೆ? ಈ ರೀತಿ ಬರ್ದಿದೆ ಅಂತ ಹೇಳಿದಾರ? ಓದಪ್ಪ. ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲೇ ಮಾತಾಡಬೇಕು ಅಂತ ದೇವ್ರು ಹೇಳಿರುವಾಗ ಮತ್ತೆ ಸ್ಕೂಲು ಕಾಲೇಜುಗಳ ಎಕ್ಸಾಮ್ಗಳ ಪಾಠಗಳ ವಿಷಯದ ಮಾತಾಡೋದಕ್ಕೆ ಎಲ್ಲಿ ಸಮಯ ಅಂತ ಸಿಗುತ್ತೆ ಹೇಳಿ? ದೇವ್ರು ಆ ರೀತಿ ಏನಾದ್ರು ಹೇಳಿದಾರ ಪ್ರೇರೆ? ಹೇಳಿದಾರಮ್ಮ? ಅಮ್ಮ, ತಂಗಿ, ಅಕ್ಕ, ತಾಯಿ ಹೇಳಿದಾರ ದೇವರು? ಇಲ್ಲಮ್ಮ. ಅದು ಯಾವ ಜ್ಞಾನ ಅಂತ ಇನ್ನೊಂದು ವಚನವನ್ನು ತೋರಿಸ್ತೀನಿ, ತೆಗೆದು ನೋಡಿ.
ಒಂದು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಪ್ರತಿಯೊಬ್ಬರು ವಚನವನ್ನು ತೆಗೆದು ಓದಿ. ಈ ವಚನವನ್ನು ನೀವು ಓದಿ ಪ್ರೇರಣೆ, ನಿಮ್ಮ ಕೈಲಿ ಓದಿಸ್ತೀನಿ. ನಿಮ್ಮ ಹತ್ರ ಇರೋ ಸತ್ಯವೇದ ಗ್ರಂಥದಲ್ಲೇ ನೀವು ಓದಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1:18 ಓದೋಣ ಪ್ರೇರಣೆ, ಸ್ಪೀಡಾಗಿ ಯಾರಾದ್ರೂ ಓದಿ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಮುಂದೆ ಓದೋಣ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಶಾಸ್ತ್ರೋಕ್ತಿ ಉಂಟಲ್ಲ. ಸಾಕು ಸಾಕು, ಥ್ಯಾಂಕ್ ಯು ಸರ್. ಜ್ಞಾನಿಗಳ ಜ್ಞಾನವನ್ನು ನಾನು ಏನ್ ಮಾಡ್ತೀನಿ ಅಂತ ಹೇಳಿದಾರೆ ಗೊತ್ತಾ ದೇವರು? ನಾಶ ಮಾಡುವನು. ಮತ್ತೆ ಈ ಜ್ಞಾನ ಯಾವುದು ಪ್ರೇರೆ? ಒಂದು ಸಾರಿ ಪ್ರಶ್ನೆ ಹಾಕೊಳ್ಳಿ, ನಿಮ್ಮನ್ನು ನೀವು ಪ್ರಶ್ನೆ ಹಾಕೊಳ್ಳಿ, ಸತ್ಯವೇದ ಗ್ರಂಥ ಮುಂದೆ ಮಾಡಿಕೊಳ್ಳಿ, ನೀವು ಪ್ರಶ್ನೆ ಹಾಕೊಳ್ಳಿ. ಈ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡ್ತೇನೆ ಅಂತ ಹೇಳಿದ್ರಲ್ಲ ದೇವರು, ಇದು ಯಾವ ಜ್ಞಾನ ಗೊತ್ತಾ? ಅನೇಕ ವಿಜ್ಞಾನಿಗಳು ನಾವು ವಿದ್ಯೆ ಕಲ್ತಿದ್ದೇವೆ ಅಂತ ಹೇಳಿ ಈ ದಿನ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಾದ ವಿಷಯ ಒಂದು ಸಾರಿ ನೋಡಿ ಪ್ರೇರೆ, ಚಾರ್ಲಿಸ್ ಡಾರ್ವಿನ್ ಗೊತ್ತಾ? ಚಾರ್ಲಿಸ್ ಡಾರ್ವಿನ್ ಎಷ್ಟು ಜನ ಓದಿದ್ರ? ಆತನ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ರ? ಆಮೇನ್ ಅಂತ ಹೇಳಿ. ಚಾರ್ಲಿಸ್ ಡಾರ್ವಿನ್ ಏನ್ ಹೇಳಿದಾನೆ ಗೊತ್ತಾ? ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಮಂಗನಿಂದ ಮಾನವನ. ಮತ್ತೆ ಯಾರು ಗೊತ್ತಾ ಆತನು? ಕ್ರೈಸ್ತನು. ಕ್ರೈಸ್ತನಾಗಿರುವಂತ ಆತನಿಗೆ ತಂದೆಯಾದ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಅಂತ ಗೊತ್ತಿಲ್ಲದೆ ಮಂಗನಿಂದ ಮಾನವ ಅಂತ ಹೇಳಿದ್ದಾನಂದ್ರೆ ಆತನು ಜ್ಞಾನಿನ ಅಥವಾ ಅಜ್ಞಾನಿನ? ಆತನಿಗೆ ಜ್ಞಾನೋದಯ ಆಗಿದೆ ಯಾವಾಗ ಗೊತ್ತಾ? ಅನೇಕ ವರ್ಷಗಳಾದ್ಮೇಲೆ. ಇಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತ ಶುಕ್ರಕಣಗಳು ಏನಾಗಿದೆ ಅಂದ್ರೆ ಅದು ಎಲ್ಲಾರಲ್ಲಿ ಇರುವಂತದ್ದು, ಅದು ಒಂದೇ ತಾಯಿಯಿಂದ ಹುಟ್ಟಿರುವಂತದ್ದು ಅಂತ ಆತನು ಆಮೇಲೆ ತಿಳ್ಕೊತಾನೆ ಪ್ರೇರೆ. ಆಮೇಲೆ ಆತನ ಮಾತೇನಾಗಿದೆ ಗೊತ್ತಾ? ಸುಳ್ಳಾಗಿದೆ. ಒಬ್ಬ ಕ್ರೈಸ್ತನಿಗೆ ಗೊತ್ತಿಲ್ವಾ ತಂದೆಯಾದ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾನಂತ? ಕ್ರೈಸ್ತನಿಗೆ ಗೊತ್ತಿಲ್ವಾ ಅಂತಂದ್ರೆ ಗೊತ್ತಿಲ್ಲ, ಗೊತ್ತಿಲ್ಲ ಪ್ರೇರೆ ಆತನಿಗೆ. ಮತ್ತೆ ಯಾರು ಗೊತ್ತಾ ಆತನು? ಕ್ರೈಸ್ತನು. ಕ್ರೈಸ್ತನಿಗೆ ಗೊತ್ತಿಲ್ವಾ ನಿನ್ನ ತಂದೆ ನಿನ್ನನ್ನು ಲಕ್ಷಾಂತರ ಕೋಟ್ಯಾಂತರ ಶುಕ್ರಕಣಗಳಲ್ಲಿ ಒಂದೇ ಒಂದು ಶುಕ್ರಕಣ ಲಕ್ಷಾಂತರ ಓದುವ ಶುಕ್ರಕಣ ವೇಸ್ಟ್ ಆಗಿ ಓದುವ 99,999 ಶುಕ್ರಕಣಗಳು ಎಲ್ಲ ವೇಸ್ಟ್ ಆಗಿ ಒಂದೇ ಒಂದು ಶುಕ್ರಕಣಲ್ಲಿ ನಿನ್ನನ್ನು ಅದ್ಭುತವಾಗಿಯೂ ಅತಿಶಯವಾಗಿಯೂ ರೂಪಾಂತರಗೊಳಿಸಿರುವಂತ ತಂದೆಯಾದ ಪರಮಾತ್ಮನೇ ನಿನ್ನನ್ನು ಬಿಟ್ಟು ಮಂಗನಿಂದ ಮಾನವ ಅಂತ ಹೇಳಿದ್ದೆಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ನಿನಗೆ ನಾಚಿಕೆ ಆಗಲ್ವಾ? ಕ್ರೈಸ್ತನ ಅನ್ನಿಸ್ಕೊಳ್ಳೋಕೆ ನಿನ್ಗೆ ನಾಚಿಕೆ ಆಗಲ್ವಾ? ಚಾರ್ಲಿಸ್ ಡಾರ್ವಿನ್ ಹೇಳುವಂತ ಮಾತು ಪ್ರಿಯರೇ, ಮಂಗನಿಂದ ಮಾನವ ಅಂತ. ಆತನಿಗೆ ಆಮೇಲೆ ಬುದ್ಧಿ ಬಂತು, ದೇವರಿಗೆ ಸ್ತೋತ್ರವಾಗಲಿ. ಆತನಿಗೆ ಆಮೇಲೆ ಬುದ್ಧಿ ಬಂದು ಏನ್ ಹೇಳಿದನು ಗೊತ್ತಾ? ಇಲ್ಲ, ತಪ್ಪಾಗಿದೆ ನನ್ನ ಪರಿಶೀಲನೆ, ಎಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ, ಒಂದು ತಾಯಿಯಿಂದ ನಾವು ಉಂಟಾಗಿದ್ದೇವಂತ. ಆಮೇಲೆ ಆತನಿಗೆ ಜ್ಞಾನೋದಯ ಆಗಿದೆ. ಎಲ್ಲಿಂದ ಜ್ಞಾನ ಆಗಿದೆ ಗೊತ್ತಾ? ಎಲ್ಲಿಂದ ಜ್ಞಾನೋದಯ ಆಗಿದೆ ಗೊತ್ತಾ? ಸತ್ಯವೇದ ಗ್ರಂಥದಿಂದ ಆತನಿಗೆ ಜ್ಞಾನೋದಯ ಆಗಿದೆ. ರೋಮ ಬರೆದ ಪತ್ರಿಕೆ 16ನೇ ಅಧ್ಯಾಯ 27ನೇ ಅಂಶವನ್ನು ತೆಗೆದು ಓದೋಣ ಒಂದ್ಸಾರಿ. ಈ ಜ್ಞಾನ ಯಾರು ಅಂತ ನೋಡಿಕೊಳ್ಳೋಣ ಒಂದು ಸಾರಿ. 27 ರೋಮಪುರದವರಿಗೆ ಬರೆದ ಪತ್ರಿಕೆ 16:27. ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ ಕರ್ತನು ಈ ದೇಶದವರ ವಿಷಯ ಪೂರ್ಣವಾಗಿಯೂ ಇಲ್ಲ, ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 27ನೇ ವಚನ. ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ದೇವರು ಜ್ಞಾನ ನಿಧಿಯಂತೆ, ಜ್ಞಾನಕ್ಕೆ ನಿಧಿಯಂತೆ, ನಿಧಿಗೆ ಯಜಮಾನನಂತೆ ಆತನು. ಈ ನಿಧಿ ಯಾವ ನಿಧಿ ಗೊತ್ತಾ? ಜ್ಞಾನ ನಿಧಿ ಅಂದ್ರೆ ಸತ್ಯವೇದ ಗ್ರಂಥದಲ್ಲಿರುವಂತ ಜ್ಞಾನ ನಿಧಿ ಬೇರೆ. ಇದು ಸತ್ಯವೇದ ಗ್ರಂಥದಲ್ಲಿರುವಂತ ಜ್ಞಾನ ನಿಧಿಯ ಕುರಿತು ಮಾತಾಡ್ತಾ ಇರೋದು. ಈ ಜ್ಞಾನ ನಿಧಿಗೆ ಯಜಮಾನನು ಯಾರು ಹೇಳಿ? ಆ ತಂದೆಯಾದ ಸರ್ವೇಶ್ವರನು ಪರಮಾತ್ಮನು ಪ್ರಿಯರೇ. ಮತ್ತು ಈ ಲೋಕದ ಜ್ಞಾನ ಏನಾಗಿದೆ ಅಂತ ಅದೇ ಕೊರಿಂಥದವರ ಬರೆದ ಪತ್ರಿಕೆ 18 ಅಧ್ಯಾಯ 18-19 20ನೇ ವಚನವನ್ನು ನೋಡಿ ಗೊತ್ತಾಗುತ್ತೆ. 20 ಜ್ಞಾನಿಯು ಎಲ್ಲಿ? ಒಂದು ನಿಮಿಷ ನೀವು ಓದಿ ಯಾರಾದ್ರು. ಜ್ಞಾನಿಯು ಎಲ್ಲಿ? ಜ್ಞಾನವನ್ನ ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನ ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿಯುಂಟಲ್ಲ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿ ಎಲ್ಲಿ? ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಲೋಕ ಜ್ಞಾನವನ್ನ ಉಚ್ಚತನವಾಗ ಮಾಡಿದ್ದಾನಲ್ಲವೇ? ಸಾಕು ಪ್ರೇರಣೆ. ಏಕೆ ಇಹಲೋಕದ ಜ್ಞಾನಿಗಳು ಪಾಠ ಶಾಲೆಯಲ್ಲಿ ಕಲ್ತಿರುವಂತ ಈ ಜ್ಞಾನಿಗಳಿಗೆ ದೇವ್ರು ಏನ್ ಮಾಡಿದಾರೆ ಗೊತ್ತಾ? ಹುಚ್ಚರು ಅಂತ ಹೇಳಿದ್ದಾರೆ. ಇದು ಹುಚ್ಚು ಜ್ಞಾನ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಮನುಷ್ಯನನ್ನು ನೋಡ್ಕೊಳ್ಳೋಣ. ಈ ಮನುಷ್ಯನ ಹೆಸರು ಹೇಳ್ತೀನಿ, ಎಷ್ಟು ಜನ ಗೊತ್ತಿದೆ ಹೇಳಿ? ಸ್ಟೀಫನ್ ಹಾಕಿಂಗ್.
ಈತನು ಜ್ಞಾನಿ ಅಂತ ಹೆಸರು ಪಡೆದಿದ್ದಾನೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ ಪ್ರೇರೆ. ಹೇಳಿ ಪ್ರೇರೆ, ಯಾರು ಎಷ್ಟು ಜನಕ್ಕೆ ಗೊತ್ತು ಆಮೇಲೆ ಅಂತ ಹೇಳಿ, ಅಥವಾ ಲೈಕ್ ಮಾಡಿ. ಸ್ಟೀಫನ್ ಹಾಕಿಂಗ್. ಸ್ಟೀಫನ್ ಸ್ಟೀಫನ್ ಹಾಕಿನ್, ಆತನು ಅಂಗವಿಕಲ ರೀತಿಯಲ್ಲಿ ಚೇರಲ್ಲಿ ಕುತ್ಕೊಂಡು ಕನ್ನಡಿಕೆ ಹಾಕೊಂಡಿರ್ತಾನೆ ಪ್ರೇರೆ. ಆತನು ಹೇಳಿರುವಂತ ಮಾತೇನು ಗೊತ್ತಾ? ದೇವರೇ ಇಲ್ಲ ಅಂತ ಹೇಳಿದ್ದಾನೆ. ಸ್ಟೀಫನ್ ಯಾರು ಗೊತ್ತಾ? ಸತ್ಯವೇದ ಗ್ರಂಥದಲ್ಲಿ ಯಾರು ಹೇಳಿ ಸ್ಟೀಫನ್? ಅಪೊಸ್ತಲರ ಕೃತ್ಯಗಳು ಮತ್ತೆ ಥ್ಯಾಂಕ್ ಯು. ಸ್ಟೀಫನ್ ಅಂದ್ರೆ ಈತನ ಯಾರು ಹೇಳಿದಾಗ? ಕ್ರೈಸ್ತನು. ಈತನ ತಂದೆ ಯಾರು ಗೊತ್ತಾ? ಈತನ ತಂದೆ ಡಾಕ್ಟರ್ ಆಗಿರುವಂತ ತಂದೆ ಮಗನು ನೋಡು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ದೇವರೇ ಇಲ್ಲ ಅಂತ ನಿರೂಪಿಸ್ತಾ ಇದ್ದಾನೆ ಪ್ರೇರೆ. ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದಾನ? ಹೇಳ್ತಾ ಇದ್ದಾನೆ. ಇಂಥ ಅಜ್ಞಾನಿಗಳಿಗೆ ದೇವ್ರು ಹೇಳುವಂತ ಮಾತೇನು ಗೊತ್ತಾ? ದೇವರು ಇಲ್ಲ ಅಂತ ಹೇಳುವಂತ ಅಜ್ಞಾನಿಗಳಿಗೆ ದೇವ್ರು ಹೇಳುವಂತ ಮಾತೇನು ಗೊತ್ತಾ? ಒಂದು ಸಾರಿ ಕೀರ್ತನೆ ಗ್ರಂಥ 53 ನಿಮ್ಗೆ ಗೊತ್ತಿರುತ್ತೆ, ವಚನ ತೆಗೆಯಬೇಡಿ, ನಾನೇ ಹಾಗೆ ಹೇಳ್ತೀನಿ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ಮಾಡುತ್ತಾರೆ. ಹೌದಾ? ದುರ್ಮತಿ ಪ್ರೇರೆ. ದೇವರು ಇಲ್ಲ ಅಂತ ಹೇಳುವಂತವರು ದುರ್ಮತಿಗಳು. ಯಾರು? ಮತ್ತೆ ಈತನು ಕ್ರೈಸ್ತನು. ಈತನಿಗೆ ಸತ್ಯವೇದ ಗೊತ್ತಿಲ್ವಾ? ಕ್ರೈಸ್ತನು ಸತ್ಯವೇದ ಓದಿಲ್ವಾ? ಇವತ್ತು ಎಷ್ಟು ಜನ ಸತ್ಯವೇದ ಓದ್ತಾ ಇದ್ದೀವಿ ಪ್ರೇರೆ? ನಿಮ್ಮ ತಂದೆಯ ಮಾತುಗಳನ್ನು ಎಷ್ಟು ಜನ ಓದ್ತಾ ಇದ್ದೀರಾ? ನೀವು ಓದ್ತಾ ಇದ್ರೆ ಈ ಸತ್ಯವೇದದ ಜ್ಞಾನ ನಿಮ್ಗೆ ಅರ್ಥ ಆಯ್ತಾ ಇತ್ತು. ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟು ಲಕ್ಷಾಂತರ ರೂಪಾಯಿ ಜೀವನವನ್ನು ಹಾಳು ಮಾಡ್ಕೋತಾ ಇರಲಿಲ್ಲ. ನಾವಿವತ್ತು ಏನಕ್ಕೋಸ್ಕರ ದುಡಿತಾ ಇದ್ದೀವಿ ಹೇಳಿ? ದೇವರ ರಾಜ್ಯಕ್ಕೋಸ್ಕರನ? ದೇವರ ನೀತಿಗೋಸ್ಕರನ? ನಮ್ಮ ಮಕ್ಕಳಿಗೋಸ್ಕರ. ನಮ್ಮ ಮಕ್ಕಳು ಲೋಕಕ್ಕೋಸ್ಕರ. ಲೋಕದಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕು, ಒಬ್ಬ ಇಂಜಿನಿಯರ್ ಆಗ್ಬೇಕು, ಒಬ್ಬ ಪ್ರೊಫೆಸರ್ ಆಗ್ಬೇಕಂತ ಇದ್ದಾನೆ. ಯೇಸು ಕ್ರಿಸ್ತನು ಬಾಯಿ ಬಡ್ಕೋತಾ ಇದ್ದಾನೆ. ಕೆಲಸದವರು ಬೇಕಾಗಿದ್ದಾರೆ. ತಂದೆಯ ಕೆಲಸ ಬಹಳವಿದೆ. ನಿಮ್ಮ ಮಕ್ಕಳಿಗೆ ಯಾವ ಕೆಲಸದಲ್ಲಿ ಸೇರಿಸ್ತಾ ಇದ್ದೀರಾ? ಹೊರದೇಶಕ್ಕೆ ಕಳಿಸ್ತಾ ಇರ್ಬೇಕಾ? ನಿಮ್ಮ ಮಕ್ಕಳಿಗೆ ಹೊರದೇಶಕ್ಕೆ ಕಳಿಸ್ಬೇಕಾ ಅಥವಾ ದೇವರ ಕೆಲಸದಲ್ಲಿ ಸೇರಿಸ್ಬೇಕಪ್ಪ? ಅಮ್ಮ, ಎಂತಕ್ಕೋಸ್ಕರ ದೇವರು ಗರ್ಭಫಲ ಕೊಟ್ಟಿದ್ದಾನೆ? ದೇವರು ತನ್ನ ಆಸ್ತಿಯಲ್ಲಿ ಫಲ ಕೊಟ್ಟಿದ್ದಾನೆ. ಗರ್ಭಫಲವು ಯೆಹೋವನಿಂದ ಬಂದ ಬಹುಮಾನ. ಆ ಬಹುಮಾನವನ್ನು ಎಲ್ಲಿಡ್ಬೇಕು? ದೇವರ ಪಾದದ ಬಳಿ ಇಡಬೇಕು. ಈ ಲೋಕದ ಜ್ಞಾನ ಆತನಿಗೆ ಹತ್ತಿದ್ರೆ ಈ ಸತ್ಯವೇದ ಜ್ಞಾನ ಯಾವಾಗ ಅರ್ಥ ಆಗುತ್ತೆ ಪ್ರೇರೆ? ಯಾವಾಗ ಅರ್ಥ ಆಗುತ್ತೆ? ಒಂದು ವೇಳೆ ನೀವು ನನಗೆ ಕೇಳ್ಬೋದು, ಏನಂತ ಗೊತ್ತಾ? ಬ್ರದರ್, ನಮಗ್ ಮಾತ್ರ ಈ ರೀತಿ ಹೇಳಿ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಕಳಿಸ್ತಾ ಇದ್ರ ಅಂತ ನೀವು ಹೇಳ್ಬೋದು. ಪ್ರೇರೆ, ನನ್ನ ಹೆಂಡತಿ ಅಪನಂಬಿಗಸ್ತಳು. ಆತನಿಗೆ ಸತ್ಯವೇದದ ಜ್ಞಾನ ಗೊತ್ತಿಲ್ಲ. ಬಹಳ ಹೋರಾಟಗಳು ನಡೆದ ನಂತರ ವಿಷಯ ಡೈವರ್ಸ್ಗೆ ಬರುವಂತ ಲೆಕ್ಕಾಚಾರಕ್ಕೆ ಆದಾಗ ನಾನು ಸೋತಿ ಸ್ಕೂಲ್ ಕಳಿಸ್ತಾ ಇದ್ದೀನಿ ಪ್ರೇರೆ. ನನ್ನ ಮಕ್ಕಳು ನಾನು ಹೇಳಿರೋದು ಏನ್ ಗೊತ್ತಾ? ಆ ಜ್ಞಾನ ನಿನ್ ತಲೆಗೆ ಹೋಗ್ಬಾರ್ದು. ಸತ್ಯವೇದ ಜ್ಞಾನ ನಿನ್ ತಲೆಗೆ ಹೋಗ್ಬೇಕು ಮಗನೇ. ಬದುಕಿಸುವಂಥದ್ದು ಈ ಜ್ಞಾನ. ಲೋಕದ ಜ್ಞಾನ, ಲೋಕದ ಹುಚ್ಚು ಜ್ಞಾನ, ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ನಿನ್ನನ್ನು ಕಾಪಾಡಲ್ಲ ಕಣೋ. ದೇವರ ಜ್ಞಾನ ನಿನ್ನನ್ನು ಕಾಪಾಡುತ್ತೆ. ಇದನ್ನು ನೀನು ಹಿಡ್ಕೊಂಡ್ರೆ ಇದು ನಿನ್ನ ಕಾಪಾಡುತ್ತೆ ಅಂತ ನನ್ನ ಮಗನ್ಗೆ ಈಗಲೂ ಹೇಳ್ತೇನೆ. ಟೀಚರ್ ಕರೆದಿ ಒಂದ್ ದಿವಸ ನನಗೆ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮಗ ಮೊದಲು ತರ ಓದ್ತಾ ಇಲ್ಲ ಅಂತ ಅಂದ್ರು. ಮಗಳು ಬಂದು ಆಚೆ ಕಡೆ ಏನಂದ್ರೆ ಗೊತ್ತಾ? ವೆರಿ ಗುಡ್ ಮಗು. ಯಾಕಂದ್ರೆ ಅವಾಗಿಂದ ಆತನು ಸಭೆಯಲ್ಲಿ 10 ವಚನ ಕಲ್ತ್ಕೊಂಡು ಹೇಳ್ತಾ ಇದ್ದ ಪ್ರೇರೆ. 10 ವಚನ 5 ವಚನ ಕಲ್ತ್ಕೊಂಡು ಬಂದು ಪ್ರತಿ ವಾರ ಅಲ್ಲಿ ಎಲ್ಲಾರ ಮುಂದೆ ಹೇಳ್ಬೇಕು ಅಂತ ನಾನು ತನಗೆ ಏನ್ ಮಾಡಿದೆ? ಹೋಮ್ವರ್ಕ್ ಕೊಟ್ಟಿದೆ. ಯಾಕಂದ್ರೆ ನನ್ನ ತಂದೆ ನನಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಗೊತ್ತಾ? ನನ್ನ ಪರಲೋಕ ತಂದೆ ನನ್ಗೆ ಹೇಳ್ಕೊಟ್ಟಿದ್ದೇನು ಗೊತ್ತಾ? ನೀನು ನಡೆಯುವಾಗಲೂ, ಮಲಗುವಾಗಲೂ, ಕೂರುವಾಗಲೂ ಸತ್ಯವೇದ ಗ್ರಂಥವನ್ನು ನೀನು ಧ್ಯಾನ ಮಾಡಬೇಕು. ಮಗನೇ, ನೀನು ಕಾಪಾಡೋದು ಇದು ಕಣೋ. ನಮ್ಮ ಆತ್ಮಗಳನ್ನು ಕಾಪಾಡೋದು ಯಾವ್ದಂತ ಬರ್ದಿದೆ ಪ್ರೇರೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಯಾರಾದ್ರೂ ತೆಗೆದು ನೋಡಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ತೆಗೆದು ನೋಡಿ. ಯಾರಾದ್ರೂ ಕ್ವಿಕ್ಕಾಗಿ ಓದಿ ಪ್ರೇರೆ. 21. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಒಡೆಕೊಡಿರಿ. ಮುಂದೆ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಯಾವುದು? ಇಂಜಿನಿಯರ್ ಪಾಠನ, ಸ್ಕೂಲ್ಗಳ ಪಾಠನ, ಕಾಲೇಜ್ಗಳ ಪಾಠನ? ಯಾವುದೂ ಅಲ್ಲ. ಸತ್ಯವೇದ ಗ್ರಂಥ ಮಾತ್ರ ನಿಮ್ಮ ಆತ್ಮಗಳನ್ನು, ನಿಮ್ಮ ಮಕ್ಕಳ ಆತ್ಮಗಳನ್ನು ಕಾಪಾಡುವಂಥದ್ದು ಈ ಗ್ರಂಥ ಮಾತ್ರ ಪ್ರೇರೆ. ಈ ಗ್ರಂಥ ಮಾತ್ರ. ಇನ್ನೊಂದು ವಚನ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಯಾರಾದ್ರೂ ಓದಿ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಿಂದ ಓದಿ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ,
ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಬಾಲಕರಿಗೆ ಪ್ರಕಟ ಮಾಡಿದ ಜ್ಞಾನಿಗಳು ಯಾರು ಬೇರೆ? ಇದು ಈ ಜ್ಞಾನಿಗಳು ಅಂತ ಹೇಳಿದ್ರಲ್ಲ ದೇವರು, ಈ ಯಾವ ಜ್ಞಾನಿಗಳು? ಈ ಲೋಕದ ಜ್ಞಾನಿಗಳು. ಅರ್ಥ ಆಯ್ತಾಯ್ತಾ? ಸತ್ಯವೇದ ಗ್ರಂಥ ಅರ್ಥ ಆಯ್ತಾಯ್ತಾ? ಈ ಲೋಕದ ಜ್ಞಾನಿಗಳು. ಅದು ಅಂದ್ರೆ ದೇವರ ಜ್ಞಾನ, ಅಂದ್ರೆ ದೇವರ ಜ್ಞಾನನೇ ಕೊಟ್ಟು ದೇವರ ಜ್ಞಾನಕ್ಕೆ ದೇವರು ಶಪಿಸ್ಕೊತಾ ಇದ್ದಾರೆ ಅಂತಂದ್ರೆ ಅಲ್ಲ ಪ್ರೇರೆ. ವಚನವನ್ನು ಓದಬೇಕಾದ್ರೆ ಜ್ಞಾನ ಯಾವ ರೀತಿ, ಸತ್ಯವೇದದ ಅಂದ್ರೆ ದೇವರ ಜ್ಞಾನ ಯಾವುದು ಒಂದು ಲಿಸ್ಟ್ ಹಾಕೊಳ್ಳಿ. ಸುಳ್ಳು ಜ್ಞಾನ ಯಾವುದು? ಸುಳ್ಳು ಜ್ಞಾನ ಅಂತಂದ್ರೆ ಒಂದು ಲಿಸ್ಟ್ ಹಾಕೊಳ್ಳಿ. ಒಂದು ವಚನ ತೋರಿಸ್ತೀನಿ ಇದಕ್ಕೆ ಅನುಸಾರವಾಗಿ. ತಿಮೋತಿ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಯಾರು ತೆಗೆದು ನೋಡಿ, ತೆಗೆದು ಓದಿ. ವಚನಗಳನ್ನೆಲ್ಲ ಬರೆದುಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಇಲ್ಲಮ್ಮ, ತಿಮೋತಿ 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನ ನೋಡಿ. 2:4 ಎಲ್ಲ ಮನುಷ್ಯರು. ಓದಿ. 1, 2, 4 ತಿಮೋತಿ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ಸಾಕು ಎಷ್ಟು ಇಂಪಾರ್ಟೆಂಟ್ ಇದೆ ಅದೇ ನಾವು ತೆಗೆದುಕೊಳ್ಳೋಣ, ಟೈಮ್ ಕಡಿಮೆ ಇದೆ. ಸತ್ಯದ ಜ್ಞಾನಕ್ಕೆ. ಸುಳ್ಳು ಜ್ಞಾನ ಇದೆಯಾ? ದೇವರು ಒಂದೊಂದು ಮಾತು ಒಂದೊಂದು ಪದಗಳು ಬರ್ಸ್ಬೇಕಂದ್ರೆ ತುಂಬಾ ಆಲೋಚನೆ ಮಾಡಿ ಬರ್ಸಿದ್ದಾರೆ. ಇದು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿರುವಂತದ್ದು ಈ ಮಾತು. ಅರ್ಥ ಆಯ್ತಾ ಪ್ರೇರೆ? ಪೇತ್ರನ ಬರೆದ ಪತ್ರಿಕೆ ಹೇಳೋ ಗೊತ್ತಾ? ಒಂದೊಂದು ಮಾತುಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿರುವಂತದ್ದು. ಸುಮ್ಮನೆ ಬರ್ಸಿಲ್ಲ ದೇವರು. ಸತ್ಯದ ಜ್ಞಾನಕ್ಕೆ ಸೇರಬೇಕು. ಈಗ ನಾವು ಸತ್ಯದ ಜ್ಞಾನದಲ್ಲಿ ಇದೀವ, ನಮ್ಮ ಮಕ್ಕಳನ್ನು ಸುಳ್ಳಿನ ಜ್ಞಾನದ ಕಡೆ ನಡೆಸ್ತಾ ಇದೀವ. ನಿಮ್ಮ ಮನಸ್ಸೇ ನಿಮ್ಗೆ ಸಾಕ್ಷಿ ಹೇಳ್ತದೆ. ನಿಮ್ಮ ಮನಸ್ಸೇನು ಹೇಳುತ್ತೆ ಹೇಳಿ? ನಿಮ್ಗೆ ಸಾಕ್ಷಿ ಹೇಳುತ್ತೆ. ನೀವು 60-70 ವರ್ಷ ಜೀವಿತ ಕಾಲದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಲೋಕಕ್ಕೋಸ್ಕರ ಬೆಳೆಸ್ಬೇಕಂತ ಇದ್ದೀರಾ? ಅಥವಾ ದೇವರು ಕೊಟ್ಟಿರುವಂತ ಗರ್ಭದ ಫಲ ದೇವರ ಪಾದದ ಬಳಿ 12 ಎದೆ ಹಾಲು ಬಿಡಿಸಿದ ತಕ್ಷಣ ತಗೋಗಿ ಬಿಡ್ತಾ ಇದ್ದಾಳಂದ್ರೆ ಎಂತ ಭಕ್ತೆ ಅವಳು, ಎಂತ ಭಕ್ತೆ ಆ ತಾಯಿ. ಎದೆ ಹಾಲು ಬಿಟ್ಟಿದ ತಕ್ಷಣ ಕರ್ಕೊಂಡ್ ಬಿಡ್ತಾ ಇದ್ದಾಳಂದ್ರೆ ಆತಳು ರೀ, ಆತಳು ಭಕ್ತೆ. ನಿಜವಾಗ್ಲೂ ಭಕ್ತೆನಾ? ಯಾರಾದ್ರೂ ಅಪೋಸ್ತಲರು ಈ ಲೋಕದ ಜ್ಞಾನವನ್ನು ನೋಡಿದ್ರ? ಎಂತ ಮಹಾಜ್ಞಾನದ ಸಂಗತಿಗಳನ್ನು ಸತ್ಯವೇದ ಗ್ರಂಥದಲ್ಲಿ ಬರೆದಿದ್ದಾರೆ ಗೊತ್ತಾ? ಅವ್ರಿಗೆ ಯಾವ್ದಾದ್ರು ಪಾಠ ಓದಿದ್ರ ಪ್ರೇರೆ? ಎಲ್ಲಾದ್ರೂ ಹೋಗಿದ್ರ ಅವರು? ಪವಿತ್ರ ಆತ್ಮನು ಅವರ ಹೃದಯದಲ್ಲಿದ್ದು ಈ ಗ್ರಂಥಗಳನ್ನ ಬರ್ಸಿದ್ದಾನೆ ಪ್ರೇರೆ. ಇದನ್ನು ನಾವು ಓದದೆ 60-70 ವರ್ಷ ಜೀವತ್ಕಾಲಕ್ಕೋಸ್ಕರ, ಈ ಹೊಟ್ಟೆ ದೇವ್ರಿಗೋಸ್ಕರ. ಯಾವ ದೇವ್ರಿಗೋಸ್ಕರ? ವಾಕ್ಯದಲ್ಲಿ ಬರ್ದೈತೆ ಪ್ರೇರೆ. ನಾನು ಪ್ರತಿಯೊಂದು ಮಾತಾಡಿದ್ರು ಸತ್ಯವೇದ ಗ್ರಂಥದಲ್ಲಿ ಇದ್ರೆ ಮಾತ್ರ ಮಾತಾಡ್ತೀನಿ. ಇಲ್ಲ ಅಂದ್ರೆ ದೇವರು ನನಗೆ ಪಾರ್ಶ್ವವಾಯು ರೋಗ ಬರ್ಸಿ ಸಾಯಿಸ್ಲಿ. ಯಾವ ರೋಗ? ಪಾರ್ಶ್ವವಾಯು ರೋಗ. ನನ್ನ ಪ್ರಾಣವನ್ನು ಪಣವಾಗಿಟ್ಟು ಈ ದಿನ ನಿಮ್ ಮುಂದೆ ಸತ್ಯವೇದ ಗ್ರಂಥವನ್ನು ನಾನು ಹೇಳೋದಕ್ಕೆ ಸಿದ್ಧನಾಗಿರೋದು. ಈ ಸತ್ಯವೇದ ಗ್ರಂಥದಲ್ಲಿರುವಂತ ಒಂದು ಮಾತನ್ನು ನಾನು ತೆಗೆದಾಕರೆ ಅಥವಾ ಸೇರಿಸ್ರೆ ದೇವರು ಈ ಶಾಸ್ತ್ರದಲ್ಲಿ ಬರ್ಸಿರುವಂತ ಪ್ರತಿಯೊಂದು ಮಾತನ್ನು ನಾನು ಶಪಿಸ್ಲಿ, ನನ್ನನ್ನು ಸಾಯಿಸ್ಲಿ, ನನ್ನನ್ನು ಪಾರ್ಶ್ವವಾಯು ರೋಗ ಬಂದಿ ಮಲಗಿಸಿ ನಾನು ಸಿದ್ಧ. ನನ್ನ ತಂದೆಯ ಮಾತು ಇರುವುದಿದ್ದ ಹಾಗೆ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಸ್ವೀಕಾರ ಮಾಡ್ಕೊಳ್ಳಿ, ಕಷ್ಟ ಆದ್ರೆ ಬಿಡಿ. ನಾಶವಾಗುವಂಥದ್ದು ಯಾರು ಹೇಳಿ? ನೀವೇ ಪ್ರೇರೆ. ನಿಮ್ಮ ಮಕ್ಕಳೇ ಹಾಳಾಗುವಂಥವ್ರು. ನಿಮ್ಮ ಮಕ್ಕಳು ಯಾಕೆ ಹೇಳಿ? ಜ್ಞಾನ ಎಲ್ಲಿಂದ ಬರುತ್ತೆ ಹೇಳಿ ನೋಡಿ ಪ್ರೇರೆ? ಒಂದ್ಸರಿ ಓದಿ ಜ್ಞಾನೋಕ್ತಿ ಓದಿ ಒಂದ್ಸರಿ ಓದಿ ಜ್ಞಾನೋಕ್ತಿ ಧೈರ್ಯ 1ನೇ ಅಧ್ಯಾಯ ಜ್ಞಾನೋಕ್ತಿ 1. ಒಂದು ನಿಮಿಷ. ಹೋಮನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೂ ಜ್ಞಾನವನ್ನ ಶಿಕ್ಷೆಯನ್ನ ಅಸಡ್ಡೆ ಮಾಡುವರು. ಓದಿ. ಮಗನೇ, ತಂದೆಯ ಉಪದೇಶವನ್ನ ಕೇಳು, ನಿನ್ನ ತಾಯಿಯ ಬೋಧನೆಯನ್ನ ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಏನ್ ಬೇರೆ 24ನೇ ವಚನ ಒಂದ್ಸರಿ ಓದಿ ನೋಡಿ. 24 ಎಲ್ಲರೂ ಕಿವಿಗೊಟ್ಟಿ ಕೇಳಿ. 1:24. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ. ಇದು ಯಾರು ಕರೀತಾರೋ ಗೊತ್ತಾ? ಜ್ಞಾನೋಕ್ತಿಯಲ್ಲಿ ಏನ್ ಕರೀತಾರೋ ಹೇಳಿ? ಜ್ಞಾನದ ಕುರಿತು ಮಾತಾಡಿರೋದು. ಈ ಜ್ಞಾನ ನಿಧಿ ಯಾರು ಗೊತ್ತಾ? ಯೇಸು ಕ್ರಿಸ್ತನು ಜ್ಞಾನ ನಿಧಿ ಅಂತೆ. ಜ್ಞಾನ ನಿಧಿ ತಂದೆಯಾದ ಪರಮಾತ್ಮನು ಜ್ಞಾನದ ನಿಧಿ. ಯೇಸು ಕ್ರಿಸ್ತನು ಕೂಡ ಜ್ಞಾನದ ನಿಧಿ. ನೋಡಿ ಬೇರೆ 24. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟ. ನಿಮ್ಮ ಮಕ್ಕಳಿಗೆ ಸತ್ಯವೇದ ಗ್ರಂಥವನ್ನು ನೀವು ತಿಳಿಸಲಿಲ್ಲ ಅಂದ್ರೆ ಅವರು ಲೋಕದ ಪಾಪದಲ್ಲಿ ಬಿದ್ದು, ಈ ದಿನ ನಾನು ನೋಡ್ತಾ ಇದ್ದೀನಿ ಬೇರೆ ಕೋರಮಂಗಲದಲ್ಲಿ, ಇಂದ್ರನಗರದಲ್ಲಿ ಲೋಕದ ಪಾಪದಲ್ಲಿ ಮುಳುಗಿದ್ದಾರೆ. ಬಟ್ಟೆ ಯಾವ ರೀತಿ ಆಗ್ತಾ ಇದಾರೆ, ಹೆಣ್ಮಕ್ಳುಗಳು ಸಿಗರೇಟ್ ಹೊಡಿತಾ ಇದಾರೆ, ಕುಡಿತಾ ಇದಾರೆ. ಸಿಗರೇಟ್ ಪ್ಯಾಕ್ ಮೇಲೆ ನೀನ್ ಕ್ಯಾನ್ಸರ್ ಬರಿತಾ ಇದ್ದೆ, ಬರ್ತದೆ ಅಂತ ನೀನು ಬರ್ದಿದ್ರು ನೀನ್ ಸೇರ್ತಾ ಇದೀಯ ಅಂದ್ರೆ ಜ್ಞಾನ ಕಲಿಯಕ್ ಹೋಗಿದ್ದೀಯಾ? ಯಾವ ಜ್ಞಾನ ಅದು?
ದೆವ್ವದ ಜ್ಞಾನ. ವಾಟರ್ ಬಾಟ್ಲ್ ಮೇಲೆ ಇದು ವಿಷ ಅಂತ ಬರ್ದಿದ್ರು ನೀನು ಕುಡಿತಾ ಇದೆಯಾ ಅಂದ್ರೆ ನೀನ್ ಕಲಿಯಕ್ ಹೋಗಿರೋದು ಏನ್ ಗೊತ್ತಾ? ದೆವ್ವದ ಜ್ಞಾನ. ನಮ್ಮ ಮಕ್ಕಳಿಗೆ ಕಲಿಸ್ತಾರದು ಯಾಕೆ ಗೊತ್ತಾ? ದೆವ್ವದ ಜ್ಞಾನ, ಹುಚ್ಚು ಜ್ಞಾನ. ಸತ್ಯವಾದ ಮಾತಿದ್ದು, ಸತ್ಯವೇದದಲ್ಲಿ ಬರ್ದಿರುವಂತ ಮಾತು ಇರೋದಿದ್ದ ಹಾಗೆ ಹೇಳ್ತಾ ಇದ್ದೀನಿ. ಸ್ವೀಕಾರ ಮಾಡ್ಕೊಂಡ್ರೆ ನಿಮ್ಮ ಅದೃಷ್ಟ, ಇಲ್ಲಾಂದ್ರೆ ನತದೃಷ್ಟರು ನೀವು. ಈ ಸೈತಾನನು ನಮ್ಮನ್ನು ಕಟ್ಟಾಕಿದಾನೆ ಪ್ರೇರೆ. ಎಷ್ಟು ವರ್ಷಗಳಿಂದ, ಅನೇಕ ವರ್ಷಗಳಿಂದ ಈ ಸತ್ಯವೇದ ಯಾರಿಗೂ ಅರ್ಥ ಆಗ್ದಂಗೆ, ಕಣ್ಣಿದ್ದರೂ ಕಾಣದ ಹಾಗೆ, ಕಿವಿ ಇದ್ದರೂ ಕೇಳದ ಹಾಗೆ ಮಂಕು ಪಡೆದಿದ್ದಾನೆ ಆತ ನಮ್ಮನ್ನು. ತಂದೆ ತಾಯಿಗಳು ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ಕಟ್ಟಿ ಪ್ರೇರೆ ವರ್ಷಾನುಗಂಟ್ಲೆ ಈ ಹುಚ್ಚು ಜ್ಞಾನಕ್ಕೋಸ್ಕರ ನಾವು ಬೆಳೆಸ್ತಾ ಇದ್ದೀವಿ. ದೇವ್ರ ರಾಜ್ಯ ಎಲ್ಲಿಂದ ಕಟ್ಟಕ್ಕಾಗುತ್ತೆ ನಮ್ಮ ಕೈಲಿ? ಯಾಕೇಳಿ? ಸೈತಾನನು ಆತನ ರಾಜ್ಯವನ್ನು ಕಟ್ಕೋತಾ ಇದ್ದಾನೆ. ನೀನು ಬದುಕಿರೋವರೆಗೂ ಈ ಸತ್ಯವೇದ ಗ್ರಂಥ ನಿನ್ಗೆ ಗೊತ್ತಾಗ್ಬಾರ್ದು, ಬದುಕಿರೋವರೆಗೂ. ಏನ್ ಬೇರೆ? ಚಿಕ್ಕ ವಯಸ್ಸಿಂದ ಶಿಶ್ವಾರ, ಓಕೆನಾ? ಚಿಕ್ಕ ವಯಸ್ಸಿಂದ ಶಿಶ್ವಾರ, ಆಮೇಲೆ ಸ್ಕೂಲು, ಆಮೇಲೆ ಕಾಲೇಜು, ಆಮೇಲೆ ಲೋಕದ ಕೆಲಸ. ಸಾಕ? ಇಷ್ಟನೇ ಸಾಕ? ದೇವ್ರಿಗೋಸ್ಕರ ಯಾವಾಗ ಬದುಕೋದು ಪ್ರಿಯರೇ? ನಮ್ಗೆ ಕೊಟ್ಟಿರುವಂತ ಜೀವಿತ ಕಾಲ 60, ಬಲ ಹೆಚ್ಚಿದರೆ 70, 80. ಕಷ್ಟ ಸಂಕಟಗಳೇ ಇದ್ರ ಆಡಂಬರ. ಈ ಲೋಕದಲ್ಲಿ ಈ ಜ್ಞಾನವನ್ನು ಕಲಿತು ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ಕಟ್ಟಿ ನಮ್ಮ ಮಕ್ಕಳನ್ನ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ? ಜೀವನವನ್ನು ಸರ್ವನಾಶ ಮಾಡ್ತಾ ಇದ್ದೀವಿ. ಕ್ಲಬ್ಗಳಲ್ಲಿ, ಬಾರ್ಗಳಲ್ಲಿ ಎಜುಕೇಶನ್ ಮಾಡಿರೋರು ಹೋಗ್ತಾರಲ್ಲಿ. ಎಜುಕೇಶನ್ ಮಾಡಿರೋರು ದುಡ್ಡು ಸಂಪಾದನೆ ಮಾಡಾದ್ಮೇಲೆ ಎಲ್ಲಿ ಖರ್ಚು ಮಾಡ್ಬೇಕಂತ ಅವ್ರು ಗೊತ್ತಾಗದೆ ವೇಷವಾಟಿಕೆ ಜೀವನಕ್ಕೆ ಇಳಿದಿದ್ದಾರೆ. ಹೆಣ್ಣುಗಳನ್ನ ಹೆಣ್ಣು ಬದಲಾಯಿಸ್ತಾ ಇದ್ದಾರೆ, ಗಂಡುಗಳನ್ನ ಗಂಡು ಬದಲಾಯಿಸ್ತಾ ಇದ್ದಾರೆ. ಅವರು ಜ್ಞಾನ ಅಲ್ವಾ ಅಂತಂದ್ರೆ ಜ್ಞಾನ ಅಲ್ಲ, ಅದು ದೆವ್ವದ ಜ್ಞಾನ. ಅಮ್ಮ, ಯಾವಾಗಮ್ಮ ತಿಳ್ಕೊತೀರಾ? ಯಾವಾಗ ತಿಳ್ಕೊತೀರಾ? ನಿಮ್ಮ ತಂದೆ ಹೃದಯ ಯಾವಾಗ ಅರ್ಥ ಮಾಡ್ಕೋತೀರಾ? ಬೈಬಲ್ ಓದಲ್ವಾ? ಯಾವಾಗ ಓದೋದು ಪ್ರೇರೆ? ನಾವು ಯಾವಾಗ ತಿಳ್ಕೊಳ್ಳೋದು? ಸತ್ಯ ತಿಳ್ಕೊಳ್ಳಿ. ಆ ಸತ್ಯ ನಿಮ್ಗೆ ಬಿಡುಗಡೆ ಮಾಡ್ತೀನಿ. ನಿಮ್ಮನ್ನೇ ಅಲ್ಲ, ನಿಮ್ಮ ಮಕ್ಕಳುಗಳಿಗೂ ಬಿಡುಗಡೆ ಮಾಡುತ್ತೆ. 4 ಗಂಟೆ 6 ಗಂಟೆ ಹೋಗಿ ಸ್ಕೂಲಲ್ಲಿ ಕುತ್ಕೋತಾರೆ ಪ್ರೇರೆ. ಆತನಿಗೆ ದೇವ್ರು ಯಾರಂತ ಗೊತ್ತಿಲ್ಲ. ಆ ಮೇಷ್ಟ್ರಿಗೆ ಆತನಿಗೆ ಹೆತ್ತಂತ ದೇವ್ರು ಯಾರಂತ ಗೊತ್ತಿಲ್ಲ. ಆತನು ನಿಮ್ಮ ಮಕ್ಕಳಿಗೆ ಹೊಡೆದು ಕಳಿಸ್ತಾನೆ, ಲೋಕಕ್ಕೆ ಪಾಠ ಮಾಡಲಿಲ್ಲ ಅಂತ. ಯಾವತ್ತಾದ್ರೂ ನಿಮ್ಮ ಮಕ್ಕಳು 6 ಗಂಟೆ ಕುತ್ಕೊಂಡು ವಾಕ್ಯ ಓದಿದಾರ? ಸೇವಕರು ಹೇಳುವಂತ ಮಾತು 6 ಗಂಟೆ ಕುತ್ಕೊಂಡು ಕೇಳಿದಾರ? ಬಿಡಲ್ಲ ಸೈತಾನನು, ಬಿಡಲ್ಲ. ಆತನಿಗೋಸ್ಕರ, ಆತನ ಪಾಠ ಕೇಳೋದಕ್ಕೋಸ್ಕರ ಅವನು ಉಪಯೋಗಿಸ್ಕೊತಾನೆ. ದೇವರ ಪಾಠ ಕೇಳೋದಕ್ಕೆ ಅವ್ನು ಬಿಡಲ್ಲ ಪ್ರೇರೆ. ನಿಮ್ ಜೊತೆ ಕುತ್ಕೊಳ್ಳೋಕೆ ಬಿಡಲ್ಲ. ಭಾನುವಾರ ಒಂದ್ ದಿವಸ ಸಿಗುತ್ತೆ ರೆಸ್ಟ್, ಆಗಾದ್ರೂ ದೇವ್ರ ಹತ್ರ ಬರ್ತಾರೆ ನಿಮ್ಮ ಮಕ್ಕಳು ಅಂದ್ರೆ? ಇಲ್ಲ, ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಮಾಡ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು. ಒಂದು ಸಾರಿ ಕೀರ್ತನೆ ಗ್ರಂಥ, ಇವತ್ತು ನಾನು ಹೇಳುವಂತ ಮಾತನ್ನು ಅಬ್ಸರ್ವ್ ಮಾಡಿ ನೀವು. ಕೀರ್ತನೆ ಗ್ರಂಥ ಈಗ ಓದಿ, ನಾನು ತೋರಿಸ್ತೀನಿ ನಿಮ್ಗೆ. 1ನೇ ಅಧ್ಯಾಯ 1ನೇ ವಚನ ಓದಿ. ಯಾವನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಏನರ್ಥ ಆಯ್ತು ಇದ್ರಲ್ಲಿ? ನಾವು ಯಾವಾಗ ಓದ್ತಾ ಇರ್ಬೇಕು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಈಗ ದೆವ್ವಗಳಿಗೆ ಸಂಬಂಧಪಟ್ಟೈತೆ ಅಂತ ನಾನು ಅವಾಗಲೇ ವಚನ ತೋರಿಸ್ದೆ. ಯಾವುದು? ಯಾಕೋಬ 3:15, ಓಕೆನಾ? ಯಾಕೋಬ 3:15 ತೋರಿಸ್ತೆ. ಏನಂತ ತೋರಿಸ್ತೀನಿ ನಾನು? ಯಾವನು ದೆವ್ವಗಳಿಗೆ ಸಂಬಂಧಪಟ್ಟದಂತ ಅರ್ಥ ಮಾಡ್ಕೊಳ್ಳಿ. ದೆವ್ವ ಅಂದ್ರೆ ದುಷ್ಟನು, ಸೈತಾನನು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಅರ್ಥ ಆಯ್ತಾ? ದುಷ್ಟರ ಆಲೋಚನೆ, ಅಲ್ಲಿ ಕೊಡುವಂತ ಹೋಮ್ವರ್ಕ್, ಅಲ್ಲಿ ಕೊಡುವಂತ ಪಾಠವನ್ನು ನೀವು ಏನ್ ಮಾಡದೆ, ಆಲೋಚನೆಯನ್ನು ಮಾಡಿ ತೆಗೆದುಕೊಳ್ಳದೆ, ಪಾಪಾತ್ಮರ ಮಾರ್ಗದಲ್ಲಿ ದೇವರನ್ನು ತಿಳಿದುಕೊಳ್ಳುವಂತ ಜಾಗದಲ್ಲಿ ಕುತ್ಕೊಳ್ಳುವಂಥದ್ದು ಯಾರದು? ಪಾಪಾತ್ಮರ ಮಾರ್ಗದಲ್ಲಿ ಅವ್ರ ಜೊತೆ ಹೋಗ್ಬಾರ್ದು, ಕುತ್ಕೋಬಾರ್ದು, ಮಾತಾಡಬಾರ್ದು. ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಳಗೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರ, ಈ ಸತ್ಯವೇದ ಧರ್ಮಶಾಸ್ತ್ರವನ್ನು ಅಬ್ಸರ್ವ್ ಮಾಡಿ ಅಂತ ದೇವರು ಹೇಳುವಾಗ ಏನ್ ಮಾಡ್ತಾ ಇದೀವಿ ಪ್ರೇರೆ? ನಮ್ಮ ಮಕ್ಳಿಗೆ ಎಲ್ಲಿ ಕಳಿಸ್ತಾ ಇದೀವಿ ಹೇಳಿ? ನಾಶನದ ಮಾರ್ಗದಲ್ಲಿ ಕಳಿಸ್ತಾ ಇದೀವಿ. ಇದು ಸತ್ಯವಾದ ಮಾತು ಪ್ರೇರೆ, ಸತ್ಯವಾದ ಮಾತು. ನಾನು ಈ ದಿನ ಕಲ್ತ್ಕೊಬಂದು, ಈ ದಿನ ಏನೋ ಒಂದು ಇದು ಮಾಡಿ ನಾನು ಹೇಳ್ತಾ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ ಇರುವಂತ ಮಾತು ಇದ್ದದಿದ್ದೇ ಹೇಳ್ತಾ ಇದ್ದೀನಿ. ನನ್ನ ಮಗ ಬೇರೆ ಅಲ್ಲ, ನನ್ನ ಮಗ ಶ್ರೇಯಸ್ ಬೇರೆ ಅಲ್ಲ, ನಿಮ್ಮ ಮಗನು ಬೇರೆ ಅಲ್ಲ. ನನ್ನ ಮಕ್ಕಳು ಬೇರೆ, ನನ್ನ ತಂದೆಯ ಮಕ್ಕಳು. ಅವರು ಬೇರೆಯವರಲ್ಲ, ನನ್ನ ತಂದೆಯ ಮಕ್ಕಳು. ನನ್ನ ತಂದೆ ತಾಯಿಯ ಗರ್ಭದಲ್ಲಿ ರೂಪಿಸಿರುವಂತ ಮಕ್ಕಳು. ಅವ್ರು ನಾಶ ಆಗೋದು ನಾನು ಹೇಗ್ ನೋಡ್ಲಿ? ಈ ಸತ್ಯವನ್ನು ನಿಮ್ಮ ಹತ್ರ ಹೇಳ್ದೆ ನಾನು ಹೇಗಿರ್ಲಿ ಪ್ರೇರೆ? ಅನೇಕರು ನನ್ನ ಮೇಲೆ ಬೇಜಾರು ಮಾಡ್ಕೋತೀರಾ, ಕೋಪ ಮಾಡ್ಕೋತೀರಾ. ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯರನ್ನು ಮೆಚ್ಚಿಸುವವನಾದ್ರೆ ನಾನು ಕ್ರಿಸ್ತನ ದಾಸನಲ್ಲ, ದೆವ್ವಕ್ಕೆ ದಾಸನು ನಾನು. ಮನುಷ್ಯರನ್ನು, ನಿಮ್ಮನ್ನು ನಾನು ಮೆಚ್ಚಿಸುವ ರೀತಿಯಲ್ಲಿ ಮಾತಾಡಿದ್ರೆ ನಾನು ದೇವರ ದಾಸನಲ್ಲ, ದೇವರ ಮಗನಲ್ಲ. ನಾನು ದುಷ್ಟನ ಮಗನು, ಸೈತಾನನ ಮಗನು. ನಾನು ಸೈತಾನನ ಮಗನಾಗಿ ಇಷ್ಟಪಡಲ್ಲ. ಒಂದು ದಿವಸ ಪೇಪರ್ ಎತ್ಕೊಂಡು, ಗೋಣಿ ಚೀಲ ಎತ್ಕೊಂಡು ಹುಚ್ಚನಾಗಿ ಹೋಯ್ತಾ ಇದ್ದಂತ ನನ್ನನ್ನು ಈ ಮಹಾಜ್ಞಾನವನ್ನು ನಂಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ತಂದೆ ಬಗ್ಗೆ ನಾನು ಮಾತಾಡದೆ ಇರೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದೇವ್ರ ಸ್ತೋತ್ರವಾಗಲಿ.
ಜ್ಞಾನವನ್ನು ಯಾಕೋಬ 1:5 ಎಲ್ಲಾರು ಪ್ರಾರ್ಥನೆ ಮಾಡ್ತಾರೆ ಬೇರೆ. ಸ್ಕೂಲು ಕಾಲೇಜುಗಳು ಜ್ಞಾನಕ್ಕೋಸ್ಕರ ಎಲ್ಲಾರು ಪ್ರಾರ್ಥನೆ ಮಾಡ್ತಾರೆ. ಒಂದ್ಸರಿ ಈ ವಚನವನ್ನು ತೆಗೆದು ಓದಿ ಪ್ರೇರೆ, ಒಂದ್ಸರಿ ಈ ವಚನ ತೆಗೆದು ಓದಿ. ಯಾಕೋಬ 1:5. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಇದು ಯಾವ ಜ್ಞಾನ ಕೇಳ್ಕೊಳ್ಳಿ ಅಂತ ದೊರಕುವುದು. ಥ್ಯಾಂಕ್ಸ್ ಅಮ್ಮ. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸಾಕಮ್ಮ. ಈ ಜ್ಞಾನ ಬೇಡಿಕೊಳ್ಳ್ರಿ ಅಂತ ಹೇಳ್ತದಲ್ಲ, ಯಾವ ಜ್ಞಾನ ಇದು? ಹುಚ್ಚು ಜ್ಞಾನ ಬೇಡ್ಕೊಳ್ಳಿ ಅಂತವ್ರ ಅಥವಾ ದೆವ್ವಗಳಿಗೆ ಸಂಬಂಧಪಟ್ಟಂತ ಜ್ಞಾನವನ್ನು ಬೇಡಿಕೊಳ್ಳಿ ಅಂತವ್ರ? ಸತ್ಯ ವೇದದ ಜ್ಞಾನವನ್ನು ಬೇಡ್ಕೊಳ್ಳಿ ಅಂತ ಇದ್ದೀರಾ. ಎಷ್ಟು ತಪ್ಪು ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ ಪ್ರೇರೆ? ನನ್ನ ಮನಸ್ಸಿಗೆ ನೋವಾಗುತ್ತೆ. ಇಷ್ಟು ತಿಂಗಳಾಯ್ತು ಪ್ರೇರೆ, 1 ವರ್ಷ ಹತ್ತತ್ರ ಆಯ್ತೈತೆ ನಾನು ಜಾಯ್ನ್ ಆಗಿ. ನನ್ನನ್ನು ಗಮನಿಸಿದ್ದೀರಾ ನೀವು? ನನ್ನನ್ನು ಗಮನಿಸಿದ್ರಾ? ಕೆಲವು ವಿಷಯಕ್ಕೆ ನಾನು ಪ್ರಾರ್ಥನೆ ಮಾಡಲ್ಲ. ನನ್ನ ಸತ್ಯವೇದ ಗ್ರಂಥವನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಇರುವಂತ ನನ್ನ ವಿಷಯಕ್ಕೆ ನಾನು ಪ್ರಾರ್ಥನೆ ಮಾಡಲ್ಲ. ಯಾಕೆ ಗೊತ್ತಾ? ನಾನು ಶಾಪಗ್ರಸ್ತನಾಯ್ತೀನಿ. ತಿಳಿದೇ ನೀವು ಮಾಡಿದ್ದೀರಾ, ದೇವ್ರು ಕ್ಷಮಿಸ್ತಾನೆ. ತಿಳಿಯದೆ ಮಾಡಿರುವಂತ ತಪ್ಪನ್ನು ದೇವ್ರು ಕ್ಷಮಿಸ್ತಾನೆ. ತಿಳಿದು ತಪ್ಪು ಮಾಡಿದ್ರೆ ಮಾತ್ರ ದೇವ್ರು ಕ್ಷಮಿಸಲ್ಲ ಪ್ರೇರೆ. ಯಾವ ಜ್ಞಾನ ಇದು? ಸತ್ಯವೇದದ ಜ್ಞಾನವನ್ನು ಕೇಳಿದ್ರೆ ದೇವ್ರು ಕೊಡ್ತಾರಂತೆ. ನಾವ್ ಯಾವ್ದು ಹೋಲಿಸ್ತೀವಿ? ಇದು ದೇವರೇ ನೀನ್ ಜ್ಞಾನ ಕೊಡ್ತೀನಿ ಅಂತ ಹೇಳಿದ್ಯಲ್ಲ ದೇವ್ರೆ, ನನ್ನ ಮಕ್ಕಳಿಗೆ SLC ಪಾಸ್ ಮಾಡು. ಹೌದಾ? ಈ ಜ್ಞಾನ ದೇವ್ರು ಹೇಳಿದ್ದು ಸತ್ಯವೇದ ಗ್ರಂಥದ ಜ್ಞಾನಮ್ಮ. ಅಮ್ಮ ತಾಯಿ, ಬೈಬಲ್ ಓದಕ್ ಬರ್ಲಿಲ್ಲ ಅಂದ್ರೆ ಆಡಿಯೋ ಬೈಬಲ್ ಅದು ಕೇಳಿಸ್ಕೊಳ್ಳಮ್ಮ. ಆಡಿಯೋ ಬೈಬಲ್ ಅದು ಕೇಳಿಸ್ಕೊಳ್ಳಮ್ಮ. ಕೆಳಗಡೆ ಓದಿಕೊಳ್ಳೋಣ ಪ್ರಿಯರೇ. ಸ್ವಲ್ಪವೂ ಸಂದೇಹ ಪಡದೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಎಲ್ಲರೂ ತೆಗೆಯೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ತೆಗೆದು ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಏನ್ ಬೇರೆ ಹೇಳ್ತಾ ಇದ್ದೇನೆ ಪೌಲನು? ಮನುಷ್ಯ ಜ್ಞಾನವನ್ನು ನಾನು ಉಪಯೋಗಿಸಲ್ಲ, ಅದು ಹುಚ್ಚು ಜ್ಞಾನ ಆಗೈತೆ. ಮನವೊಲಿಸುವ ಮಾತು ನಾನು ಮಾತಾಡೋಲ್ಲ. ನಿಮ್ಗೆ ಸಂತೋಷ ಬರೋ ರೀತಿಲಿ, ನಿಮ್ಗೆ ಖುಷಿಯ ಬರುವಂತ ರೀತಿಯಲ್ಲಿ, ನೀವು ಲೈಕ್ ಮೇಲೆ ಲೈಕ್ ಕೊಡುವಂತ ರೀತಿಯಲ್ಲಿ, ನೀವು ಚಪಾಳೆ ಮೇಲೆ ಚಪಾಳೆ ಹೊಡೆಯುವಂತ ರೀತಿಯಲ್ಲಿ, ನೀವು ಹೃದಯಗಳನ್ನ ಹೊಡೆದಿ ಇಲ್ಲಿ ಚಿತ್ರ ತೋರಿಸೋ ರೀತಿಯಲ್ಲಿ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ತಂದೆ ಏನ್ ಹೇಳ್ತಾರೋ, ನನ್ನನ್ನು ಈ ಭೂಲೋಕಕ್ಕೆ ಜಗದುತ್ಪತ್ತಿಗೆ ಮುಂಚೆ ತೀರ್ಮಾನ ಮಾಡಿ ಈ ಶತಮಾನದಲ್ಲಿ ನಾನು ಕಳಿಸಿರುವಂತ ತಂದೆಯ ಮಾತುಗಳನ್ನೇ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಸಾರಿ ವಚನ ಓದ್ತೀನಿ ನೋಡಿ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ಮನುಷ್ಯನ ಜ್ಞಾನ, ಅರ್ಥ ಆಯ್ತಾ? ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನೇ ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸುವೆನು. ಮನವೊಲಿಸುವ ಮಾತು ಬೇಕಾಗಿಲ್ಲ ಪ್ರೇಮೆ. ಈ ಲೋಕದಲ್ಲಿ ಏನೋ ಬದುಕಿ ಏನೋ ಒಂದು ಮಾಡ್ತೀವಿ ಅನ್ನೋಂಥ ಮನವೊಲಿಸುವ ಮಾತು ಬೇಕಾಗಿಲ್ಲ. ದೇವರನ್ನು ಒಲಿಸಿಕೊಳ್ಳುವಂತ ಮಾತು ಬೇಕಾಗಿದೆ. ದೇವರಿಗೆ ಎಂತ ಮಾತು ಬೇಕು ಗೊತ್ತಾ? ನನ್ನ ಮಗನು ನನ್ನ ಕುರಿತು ಹೇಳಬೇಕು, ನನ್ನ ಬಗ್ಗೆ ಮಾತಾಡಬೇಕು, ನನ್ನ ಪ್ರೀತಿಯನ್ನು ಹೇಳಬೇಕು, ನನ್ನ ಜ್ಞಾನವನ್ನು ಹೇಳಬೇಕು, ನನ್ನ ಶಕ್ತಿಯನ್ನು ಹೇಳಬೇಕು. ದೇವರ ಜ್ಞಾನ, ದೇವರ ಪ್ರೀತಿ, ದೇವರ ಶಕ್ತಿ, ಇದು ದೇವರ ಬಗ್ಗೆ ಮಾತಾಡಬೇಕು. ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡಬೇಕು. ಬೇರೆ ಈ ಲೋಕಕ್ಕೆ ಕಳಿಸಿದ ಅವರು ನಮ್ಮ ತಾಯಿ ತಂದೆ ಅಲ್ಲ, ಡಾಕ್ಟರ್ಗಳಲ್ಲ. ದೇವ್ರು ಕಳಿಸಿರೋದು ಈ ಭೂಲೋಕಕ್ಕೆ ನಮ್ಮನ್ನ. ಮತ್ತೊಂದು ವಚನವನ್ನು ನೋಡಿಕೊಳ್ಳ. ಈ ವಚನಗಳೆಲ್ಲ ನೀವು ಬರ್ಕೋಬೇಕು, ದಯವಿಟ್ಟು ಬರ್ಕೊಳ್ಳಿ. 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನ ಓದಿ. 1:24 ಆದರೆ ದೇವರಿಂದ 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನದಿಂದ ಓದಿ. ಆದರೆ ದೇವರಿಂದ ಕರೆಸಿಕೊಂಡವರು ಯೆಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಈಗ ಮನುಷ್ಯರು ನೀವು ಸ್ಕೂಲು ಪಾಠ ಕಾಲೇಜು ಪಾಠಗಳನ್ನು ಓದಿಸದೆ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸಾಕ್ತೀರಾ ಅಂತ ಅವ್ರು ಅನ್ಕೋತಾರೆ. ಯಾರು? ಈ ಲೋಕದ ಜ್ಞಾನಿಗಳು, ಈ ಲೋಕದ ಜನರು ಏನ್ ಅನ್ಕೋತಾರೆ ಅಂದ್ರೆ, ಈಗ ಇವನಿಗೇನು ಹುಚ್ಚಿಡಿದಿದೆ, ಮಗನಿಗೆ ಸ್ಕೂಲ್ ಕಳಿಸಿಲ್ವಾ, ಶಿಷ್ಯರು ಕಳಿಸಿಲ್ವಾ, ಕಾಲೇಜ್ ಕಳಿಸಿಲ್ವಾ, ಹೆಂಗ್ ನಿಮ್ಮನ್ನು ಸಾಕ್ತಾನೆ, ಹೇಗ ಅವನು ಕಾಪಾಡ್ಕೋತಾನೆ ಅಂತ ಹೇಳಿದ್ರೆ ಏನಂತಾರಂತೆ? ಅದಕ್ಕೆ ನೋಡಿ ಅಲ್ಲಿ ವಚನ ನೋಡಿ, ಅಲ್ಲಿ ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತ. ಮತ್ತೊಂದು ಸಾರಿ ನಿಮ್ಮನ್ನು ಒತ್ತಿಯಾಗಿ ಹೇಳ್ತಾ ಏನಂತ ನೀವು ಅರ್ಥ ಮಾಡ್ಕೋಬೇಕು. ಶ್ರೇಷ್ಠ ಜ್ಞಾನವಾಗಿದೆ. ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲ ಉಳ್ಳದಾಗಿದೆ. ಮನುಷ್ಯರ ಜ್ಞಾನಕ್ಕಿಂತ ಬಲ ಉಳ್ಳದಾಗಿದ್ದ
ಏನ್ ಪ್ರೇರೆ? ಏನು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ ತಂದೆ ನಿಮ್ಮನ್ನ ಸಾಕ್ತಾನ? ಓದಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮಾತ್ರ ಸಾಕ್ತಾನಂತ ದೇವರ ಗ್ರಂಥ ಹೇಳ್ತಾ ಇಲ್ಲ ಪ್ರೇರೆ. ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ನಮ್ಮ ತರ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಇಟ್ಟುಕೊಳ್ಳುವುದಿಲ್ಲ, ಆದರೂ ನಿಮ್ಮ ತಂದೆ ಅದನ್ನು ಸಾಕ್ತಾ ಇದ್ದಾನಂದ್ರೆ ಅವುಗಿಂತ ನೀನು ಹೆಚ್ಚಳಮ್ಮ. ಅಮ್ಮ, ಆಕಾಶದ ಪಕ್ಷಿಗಿಂತ ನೀನು ಹೆಚ್ಚಳಲ್ವಾ? ಆ ಒಂದು ಪಕ್ಷಿ ನೆಲಕ್ಕೆ ಬೀಳ್ಬೇಕಂದ್ರೂ ದೇವರ ಅಪ್ಪಣೆ ಇರಬೇಕು. ಒಬ್ಬನು ಕ್ಯಾಟರ್ ಬಿಲ್ ತಗೊಂಡು ಹೊಡಿತಾನೆ ಪಕ್ಷಿಗೆ, ಆ ಪಕ್ಷಿ ಭೂಮಿ ಕೆಳಗಡೆ ಬಿಡಬೇಕಂದ್ರೆ ದೇವರ ಅಪ್ಪಣೆ ಇಲ್ಲದೆ ಬಿಡಲ್ಲ. ಮತ್ತೆ ನಿನ್ನ ತಲೆಗಳಲ್ಲಿರುವಂತ ಒಂದೊಂದು ಕೂತು ಕೂಡ ಎನಿಸಲ್ಪಟ್ಟಿದೆ. ದೇವ್ರು ನಿನ್ನ ಬಿಡ್ತಾನ? 84 ಲಕ್ಷ ಜೀವರಾಶಿಗಳಿಗೆ ಆಹಾರ ಕೊಡ್ತಿರುವಂತ ನಿನ್ನ ತಂದೆ, 800 ಕೋಟಿ ಮಾನವರಿಗೆ ಆಹಾರ ಕೊಡ್ತಾರಂತ ನಿನ್ನ ತಂದೆ, ನಿನ್ನ ಮಕ್ಳಿಗೆ ಸಾಕಲ್ವಾ? ನಿನಗ್ ಸಾಕಲ್ವಮ್ಮ? ಸಾಕಲ್ವಾ? ಬೈಬಲ್ ಓದುವಷ್ಟು ನಿಮ್ಮ ಮಕ್ಕಳು ಜ್ಞಾನವಂತರಾಗಿದ್ದಾರಾ? ಸತ್ಯವೇದ ಓದಷ್ಟು ಜ್ಞಾನವಂತರಾಗಿದ್ದಾರಾ? ನಿಮ್ಮ ಕೈ ಮುಗಿತಾ ಇದ್ದೀನಿ, ನನ್ನ ತಂದೆಗೋಸ್ಕರ ಆ ಮಕ್ಕಳನ್ನು ಕೊಡಿ. ಜ್ಞಾನಿಗಳ ಜ್ಞಾನಗಳನ್ನು ನಾಚಿಕೆ ಪಡಿಸುವಂತ ರೀತಿಯಲ್ಲಿ ನಿಮ್ಮ ಮಕ್ಕಳು ಜ್ಞಾನವಂತರಾಗ್ತಾರೆ. ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಹೇಳಿ? ಜ್ಞಾನಿಗಳಿಗೆ ನೀನು ಮರೆ ಮಾಡಿದ್ದೆ ಈ ಮರ್ಮವನ್ನು ಚಿಕ್ಕ ಮಕ್ಕಳಿಗೆ ಪ್ರಕಟಪಡಿಸಿದ್ದೀರಾ. ನನ್ನ ಮಗನು ಸತ್ಯವೇದ ಗ್ರಂಥದಲ್ಲಿ ಬೆಳೀತಾ ಇದೆ. ನನ್ನ ಹೆಮ್ಮೆ ಪ್ರೇರೆ, ಹೆಮ್ಮೆ. ಯಾಕೇಳಿ? ನನ್ನ ತಂದೆ ನನ್ನ ಮಗನು ನನ್ನ ತಂದೆ ಯಾರಂತ ತಿಳ್ಕೊಂಡಿದ್ದಾನೆ, ಆತನ ತಂದೆ ಯಾರಂತ ತಿಳ್ಕೊಂಡಿದ್ದಾನೆ. ನನ್ನ ಮಗನಿಗೆ ಏನ್ ಹೇಳ್ತೀನಿ ಗೊತ್ತಾ? ನಾನಲ್ಲ ಕಣೋ, ನಿನ್ನ ತಂದೆ ನಾನಲ್ಲ. ನಿನ್ನ ತಾಯಿ ಗರ್ಭ ಒಂದು ಬಾಡಿಗೆ ಗರ್ಭ, ಅದು ಬಾಡಿಗೆ ಗರ್ಭ. ನೀನ್ ನನ್ನ ತಮ್ಮ ಆಗ್ಬೇಕು. ನಾವೆಲ್ಲ ಏನ ಗೊತ್ತಾ? ಅಣ್ಣ ತಂದಿರು ಪ್ರಿಯರೇ, ಅಕ್ಕ ತಂಗಿರು. ನಮ್ಗೆಲ್ಲ ತಂದೆ ಯಾರು ಗೊತ್ತಾ? ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ತೆಗೆದು ನೋಡಿ. ಇವಾಗ ಓದೋದು ಬೇಡ ಪ್ರಿಯರೇ, ಸಮಯ ಕಡಿಮೆ ಇದೆ. ಎಲ್ಲರಿಗೂ ತಂದೆ ಆಗಿರುವಂತ ದೇವರು ಒಬ್ಬನೇ, ಆತನ ಎಲ್ಲರ ಮೂಲಕ ಇದ್ದು ಕಾರ್ಯ ಸಾಧಿಸುವುದನು. ನಮ್ಮ ಮಕ್ಕಳುಗಳಿಗೆ ದೇವರು ಭಿಕ್ಷೆ ಕೊಟ್ಟಿದ್ದಾರೆ, ನಮ್ಮ ತಾಯಿದರಿಗೆ ತಂದೆದರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಈ ಭಿಕ್ಷೆನ ತೆಗೆದುಕೊಂಡು ದೇವರ ಆಸ್ತಿ ಇದು, ನಮ್ಗೆ ಭಿಕ್ಷೆಯಾಗಿ ಕೊಟ್ಟಿದ್ದಾರೆ. ಯಾರಾದ್ರೂ ಬರ್ತಡೇ ಅದು ಇದು ಮಾಡ್ಕೊಂಡಾಗ ಗಿಫ್ಟ್ ತಗೋ ಕೊಡ್ತಾರೆ ಪ್ರೇರೆ. ದೇವರ ಬಹುಮಾನ ಏನ್ ಕೊಟ್ಟಿದ್ದಾರೆ ಹೇಳಿ? ಮಕ್ಕಳು ಕೊಟ್ಟಿದ್ದಾರೆ. ನಾವು ಹೆತ್ತಕ್ಕಾಗತ್ತಾ ಪ್ರೇರೆ? ಮಕ್ಕಳು ಲಕ್ಷ ಶುಕ್ರಕಣಗಳಲ್ಲಿ ಒಂದೇ ಒಂದು ಶುಕ್ರಕಣನೇ ನುಗ್ಗಿ ಹುಟ್ಟಬೇಕು ಅಂದ್ರೆ ಪ್ರೇರೆ, ನಾವು ಅದೃಷ್ಟವಂತರು ಪ್ರೇರೆ. ಈ ಅದೃಷ್ಟವಂತನ ನಾವು ಶಾಪಗ್ರಸ್ತರಾಗಿ ಮಾಡಬಾರ್ದು. ಈ ಕೊಟ್ಟಿರೋಂಥ ಬಹುಮಾನ ನಾವು ಶಾಪಗ್ರಸ್ತವಾಗಿ ಮಾಡಬಾರ್ದು ಪ್ರೇರೆ. ಏಷಾಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 14ನೇ ವಚನ ತೆಗೆದು ನೋಡಿಕೊಂಡು ಒಂದ್ಸಾರಿ. ಏಷಾಯ ಪ್ರವಾದನೆ ಗ್ರಂಥ 29:14 ತೆಗೆದು ನೋಡಿ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಾನು ನಿಮ್ಮನ್ನು ಅಟ್ಟಿ ಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. 29:14 29:14 ಯಾರಾದ್ರೂ ಓದಿ ಪ್ರೇರೆ? ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಇವರ ಜ್ಞಾನಿಗಳ ಜ್ಞಾನವು ಬೆಳೆಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು. ಜ್ಞಾನಿಗಳ ಜ್ಞಾನವನ್ನು ಅಡಗಿಸ್ತೇನೆ. ಇವತ್ತು ಒಬ್ಬ ಜ್ಞಾನಿ ಬಂದು ನಾನು ದೇವರಲ್ಲ ಅಂತ ಹೇಳಿ ಪ್ರೇರೆ, ಸತ್ಯವೇದ ಗ್ರಂಥದ ಮೂಲಕ ದೇವರು ಭೂಮಿ ಹೇಗೆ ಉಂಟು ಮಾಡ್ದ, ಆಕಾಶವನ್ನು ಹೇಗೆ ಉಂಟು ಮಾಡ್ದ, ಆಪಲ್ ಯಾರು ಉಂಟು ಮಾಡ್ದ, ಬ್ಯಾಟ್ ಯಾರು ಉಂಟು ಮಾಡ್ದ, ಕ್ಯಾಟ್ ಯಾರು ಉಂಟು ಮಾಡ್ದ, ಡಾಗ್ ಯಾರು ಉಂಟು ಮಾಡ್ದ, ನಿನ್ನನ್ನು ಯಾರು ಉಂಟು ಮಾಡ್ದ ಅಂತ ಕೇಳುವಂತ ಧೈರ್ಯ ನನಗೆ ದೇವ್ರು ಕೊಟ್ಟಿದ್ದಾರೆ, ನನ್ನ ತಂದೆ ಕೊಟ್ಟಿದ್ದಾರೆ ಆ ಜ್ಞಾನ. ಜ್ಞಾನಿಗಳಿಗೆ ನಾನು ಓದಿರೋದು ಎಷ್ಟು ಗೊತ್ತಾ? 6ನೇ ಕ್ಲಾಸ್ ಫೇಲು. 6ನೇ ಕ್ಲಾಸ್ ಫೇಲು, ಓದೋದಕ್ಕೆ ಇಷ್ಟ ಇಲ್ಲದೆ 0 ಬರೆದಂತ ಅಜ್ಞಾನಿ ಈ ಲೋಕದ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ ಗೊತ್ತಾ? ದೇವರು ಜ್ಞಾನದಲ್ಲಿ ಐಶ್ವರ್ಯವಂತನಾಗಿ ಮಾಡಿದ್ದಾನೆ. ನಾನು ಜ್ಞಾನಿಗಳ ಜ್ಞಾನವನ್ನು ಅಡಗಿಸ್ತೇನೆ ಅಂತ ಹೇಳಿದಾರಲ್ಲ, ತನ್ನ ಮಕ್ಕಳ ಮೂಲಕ ಜ್ಞಾನಿಗಳ ಜ್ಞಾನವನ್ನು ಅಡಗಿಸ್ಬೇಕೆನ್ನೋದೇ ದೇವರ ಚಿತ್ತ. ಯಾವನು ದೇವ್ರು ಇಲ್ಲ ಅಂತ ಹೇಳ್ತಾನೋ ಆ ಮೂಢನ ಬಾಯನ್ನು ಮುಚ್ಚಿಸ್ಬೇಕು. ಯಾರು? ನಮ್ಮ ಮಕ್ಕಳ. ನಾಳೆ ಶತಮಾನದಲ್ಲಿ ನಮ್ಮ ಮಕ್ಕಳು ಮುಚ್ಚಿಸ್ಬೇಕು. ನೋಡಿ ಒಂದ್ಸರಿ ಆ ಮಾತಿದೆಯಾ ಇಲ್ವೋ? 1 ಪೇತ್ರ 3ನೇ ಅಧ್ಯಾಯ 15ನೇ ವಚನದಲ್ಲಿ ಏನ್ ಬರ್ತಿದ್ದಾರೆ ನೋಡಿ, ಒಂದ್ಸಾರಿ ನೋಡಿ. 1 ಪೇತ್ರ 3:15 ಓದಿ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನ ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನ ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಇನ್ನೊಂದು ವಚನ ಬರೆಯಲ್ಪಟ್ಟಿದೆ ಪ್ರೇರೆ, ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆ ಅಂತ ಕಟ್ಟಬೇಕು. ಇಲ್ಲೇನು ವಚನ ಹೇಳ್ತಾ ಇದೆ ಪ್ರೇರೆ? ಮತ್ತೊಂದು ಸಾರಿ ಓದ್ತೇನೆ. ಅವರ ಬೆದರುವಿಕೆಗೆ ಹೆದರದೆ ಕಳವಳ ಪಡೆದು ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ನೀವು ಸಿದ್ಧರಾಗಿರ್ಬೇಕು. ಯಾವನಾದ್ರೂ ಪ್ರಶ್ನೆ ಮಾಡ್ದ ಅಂತಂದ್ರೆ ದೇವರು ಇಲ್ಲ ಅಂತ ಹೇಳಿದ್ರೆ
ನೀವು ಸಿದ್ಧರಾಗಿರ್ಬೇಕಂದ್ರೆ ಈ ಸತ್ಯವೇದ ಗ್ರಂಥದ ಪಾಠ, ಈ ಪ್ರಾಥಮಿಕ ಪಾಠ ಜ್ಞಾನೋಕ್ತಿ 4:7 ಇದೆಯಲ್ಲ, ಪ್ರಥಮ ಪಾಠಶಾಲೆ ನಿನಗೆ ಸತ್ಯವೇದ ಗ್ರಂಥ ಆಗಿರ್ಬೇಕು. ನಮ್ಮ ಮಕ್ಕಳಿಗೆ ಏನು ಗ್ರಂಥ ಆಗಿರ್ಬೇಕು? ಪಾಠಶಾಲೆ ಸತ್ಯವೇದ ಗ್ರಂಥ. ಸತ್ಯವೇದ ಗ್ರಂಥ ಪ್ರಿಯರೇ, ಇದು ಪಾಠಶಾಲೆ ಆಗ್ಬೇಕು. ಇದನ್ನ ತಿಳಿದ್ರೆ ನಿಮ್ಮ ಮಕ್ಕಳ ಜ್ಞಾನಕ್ಕೆ ನೀವು ಆಶ್ಚರ್ಯ ಪಡ್ತೀರಾ. ಜನರು ಭಯ ಪಡ್ತಾರೆ ದೇವ್ರ ಬಗ್ಗೆ ಮಾತನಾಡೋದಕ್ಕೆ. ಗೊತ್ತಾ ನಿಮ್ಗೆ? ಗೊತ್ತಾ? ಸತ್ಯವಾಗಿ ಪ್ರಿಯರೇ, ಹೇಳುವಂತ ಮಾತನ್ನು ಸತ್ಯವಾಗಿ ಹೇಳುತ್ತೇನೆ, ಸುಳ್ಳಾಗಿ ಅಲ್ಲ. ಯೇಸು ಕ್ರಿಸ್ತನ ಹೇಳುವಂತ ಮಾತನ್ನು ಗೊತ್ತಾ? ನಾನು ನಿಜವಾಗಿ ಹೇಳುತ್ತೇನೆ. ಜ್ಞಾನಿಗಳಿಗೆ ನಾನು ನಾಚಿಕೆ ಪಡಿಸೋದಕ್ಕೆ ಯಾರನ್ನ ಆರಿಸ್ಕೊಂಡಿದ್ದಾರೆ ದೇವರು? ಯಾರನ್ನ? ಈ ಲೋಕದ ಕುಲಹೀರ್ನ, ಅಜ್ಞಾನಿಗಳನ್ನ ಆರಿಸ್ಕೊಂಡಿದ್ದಾರೆ. ಯಾವ ಜ್ಞಾನಿನ ನಾಚಿಕೆ ಪಡಿಸೋದಿಕ್ಕೆ? ಈ ಲೋಕದ ಪಾಠಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದಿರುವಂತ ಜ್ಞಾನಿಗಳಿಗೆ ನಾಚಿಕೆ ಪಡಿಸೋದಕ್ಕಾಗಿ ನನ್ನಂತ 6ನೇ ಕ್ಲಾಸ್ ಫೇಲ್ ಆಗಿರೋರ್ನ ದೇವರು ಆರಿಸ್ಕೊಂಡಿದ್ದಾರೆ. ಈ ಸತ್ಯ ನಿಮ್ಗೆ ಹೇಳೋದಕ್ಕೋಸ್ಕರ ದೇವರನ್ನ ಆರಿಸ್ಕೊಂಡಿದ್ದಾರೆ. ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯ ನಿಮ್ಮನ್ನಲ್ಲ ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡ್ತದೆ. ಈ ಸತ್ಯ ನಿಮ್ಮನ್ನಲ್ಲ, ಕೇವಲ ನಿಮ್ಮನ್ನಲ್ಲ, ನಿಮ್ಮ ಮಕ್ಕಳನ್ನು, ಆ ಮಕ್ಕಳು ಜ್ಞಾನವಂತರಾದ್ರೆ ಅವ್ರ ಮಕ್ಕಳನ್ನು. ನಿಜವಾಗ್ಲೂ ದೇವರ ರಾಜ್ಯ ಎಷ್ಟು ಅದ್ಭುತವಾಗಿ ಕಟ್ಬೋದು ಗೊತ್ತಾ? ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ಕಟ್ಟೋ ಬದಲು ಪ್ರಿಯರೇ, ದೇವರ ರಾಜ್ಯಕ್ಕೋಸ್ಕರ ಕೊಡ್ರಿ. ಸಭೆಗಳನ್ನ ಸ್ಥಾಪನೆ ಮಾಡಿ, ಬಡ ಸೇವಕರಿಗೆ ಸಹಾಯ ಮಾಡಿ, ಇಂಥ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡ್ತಾರಂತ ಅಧ್ಯಕ್ಷರಂತವ್ರಿಗೆ ಸಹಾಯ ಮಾಡಿ. ಇಷ್ಟು ಲಕ್ಷಾಂತರ ಅಡ್ಮಿಷನ್ ಕಟ್ಟಿ ನಮ್ಮ ಮಕ್ಕಳಿಗೆ ನಾಶನ ಮಾಡ್ತಾರೆ ಕಳಿಸ್ತಾ ಇದೀವಲ್ಲ. ದೇವ್ರ ರಾಜ್ಯಕ್ಕೋಸ್ಕರ ಬೆಳೆಸಿ, ಬೈಬಲ್ ಸ್ಟಡಿಲ್ ಕುಣಿಸಿ. ಯಾಕೆ ನಿಮ್ಮ ಮಕ್ಕಳು ಜ್ಞಾನವಂತರಾಗಲ್ಲ? ಯಾವ್ದಾದ್ರು ಪಾಠಶಾಲೆಯಲ್ಲಿ ತಂದೆ ತಾಯಿನ ಸನ್ಮಾನಿಸುವಂತ ಹೇಳೈತಾ? ಓದಿರುವಂತ ಮಕ್ಕಳುಗಳೇ ತನ್ನ ತಂದೆ ತಾಯಿಗಳಿಗೆ ವೃದ್ಧಾಶ್ರಮಕ್ಕೆ ಆಗ್ತಾ ಇದ್ದಾರೆ ಬೇರೆ. ನಿಮ್ಗೆ ಗೊತ್ತಾ ಈ ಸತ್ಯ? ಓದಿಂತವ್ರೆ ಹಾಕಿದಾರ, ಆಗ್ತಾ ಇದಾರೆ. ಓದಿಂತವ್ರೆ ಬ್ಯಾರೆ ಬೆತ್ತಲಾಗಿ ರೋಡಲ್ಲಿ ಸಿಗರೇಟ್ ಸೇರ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ಕಾಮಾಭಿಲಾಷೆ ಬಿದ್ದಿದ್ದಾರೆ ಬೇರೆ. 8ನೇ ಕ್ಲಾಸ್ ಹುಡುಗಿ ಎಷ್ಟು ವರ್ಷ ಆಗಿರ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ. 8 7 ಇರಬೇಕು. ಸಿಗ್ನಲ್ ಅಲ್ಲಿ ಒಬ್ಬ ಯೌವನಸ್ಥನ ಹುಡುಗನ ಜೊತೆ ಮುದ್ದಾಡ್ಕೊಂಡು ಸ್ಕೂಲ್ ಡ್ರೆಸ್ ಅಲ್ಲಿ ಕೂತಿದ್ದಾಳೆ. ಸ್ಕೂಲ್ ಡ್ರೆಸ್, ಕಾಲೇಜು ಅಲ್ಲ ಪ್ರೇರೆ, ಸ್ಕೂಲ್ ಡ್ರೆಸ್ ಅಲ್ಲಿ ಸಿಗ್ನಲ್ ಅಲ್ಲಿ ಮುದ್ದಾಡ್ಕೊಂಡು ಕೂತಿದ್ದಾಳೆ. ಇವತ್ತು ಪಾರ್ಕ್ಗಳಲ್ಲಿ, ಫಿಲಂ ಟಾಕೀಸ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಇರೋರು ಯಾರು ಗೊತ್ತಾ? ಹಳ್ಳಿರುವಂತಹ ಪಾಪ ಅಮಾಯಕರಲ್ಲ, ಓದಕ್ ಬರ್ದಿರುವಂತ ಹಳ್ಳಿ ಜನ ಅಲ್ಲ. ಸಿಟಿಲಿ, ಹಳ್ಳಿಗಳಲ್ಲಿ ಅನೇಕ ಕಡೆ ಓದಿರೋರೇ ಅನೇಕರು ಪೋಲಿಯಾಗಿ ಅಲಿತಾ ಇದ್ದಾರೆ ಇವತ್ತು. ಸತ್ಯ ಇದು ಪ್ರೇರೆ. 10 ವರ್ಷದ ಹಿಂದೆ ಬಂದಿರುವಂತ ನ್ಯೂಸು, ಟೀಚರ್ಗಳು ಮಕ್ಕಳೆಲ್ಲ ಇದಕ್ಕೋದ್ಮೇಲೆ, ಊಟಕ್ಕೆ ಹೋದ್ಮೇಲೆ ಟೀಚರ್ಗಳು ಜಲ್ದಿ ಬರ್ತಾರೆ ಬೇರೆ, ಊಟ ಮುಗಿಸ್ಕೊಂಡು ಜಲ್ದಿ ಬರ್ತಾರೆ. ನಮ್ಮ ಮಕ್ಕಳು ಬ್ಯಾಗಲ್ಲಿ ಏನೇನು ಮಡಗಿದ್ದಾರೆ ಅಂತ ಒಂದು ಸಾರಿ ಟೆಸ್ಟ್ ಮಾಡಿದಾಗ ಏನ್ ಮಾಡಿದ್ರು ಗೊತ್ತಾ ಪ್ರೇರೆ? ನನ್ನ ತಾಯಿ, ನನ್ನ ತಂಗಿ ಅಂತ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಕಾಂಡೋಮ್ ಪ್ಯಾಕೆಟ್ಗಳು, ಡ್ರಿಂಕ್ಸ್ ಬಾಟಲ್ಗಳು, ಗರ್ಭ ನಿರೋಧಕ ಮಾತ್ರೆಗಳು ಮಡಗಿದ್ದಾರೆ. ಎಷ್ಟನೇ ಕ್ಲಾಸ್ ಮಕ್ಕಳು ಗೊತ್ತಾ? 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು. ಸತ್ಯ ಇದು. ನ್ಯೂಸ್ ನೋಡಿ ನೀವು ಒಂದ್ಸರಿ, ಗೊತ್ತಾಗತ್ತೆ ನಿಮ್ಗೆ. ಓದುವಂತ ಇದು ಏನ್ ಜ್ಞಾನ? ಇದು ದೆವ್ವಗಳಿಗೆ ಸಂಬಂಧಪಟ್ಟದ್ದು, ಹುಚ್ಚು ಜ್ಞಾನ ಇದು. ಅದು ಮಡಗ್ತಾರ? ಜ್ಞಾನ ಸರಸ್ವತಿ ಅಂತ ಹೇಳುವಂತ ಮಕ್ಕಳು ಅದು ಮಡಗ್ತಾರ? ಪುಸ್ತಕದಲ್ಲಿ ಮಡಗ್ತಾರ? ಅದೇನ್ ಕಲಿಸ್ತಾ ಇದ್ದಾರೋ, ಅದೇನ್ ಮಾಡ್ತಾ ಇದ್ದಾರೋ ಮಕ್ಕಳನ್ನ, ದೇವರು ಯಾರಂತ ಹೇಳದೆ, ತಂದೆ ತಾಯಿನ ಸನ್ಮಾನಿಸೋದು ಹೇಗಂತ ಹೇಳದೆ, ನಿನ್ನ ನಡತೆಯನ್ನು ಸರಿಪಡಿಸ್ಕೊಳ್ಳೋದು ಯಾವ್ದರಿಂದ ಅಂತ ಹೇಳದೆ, 60-70 ವರ್ಷ ಹೊಟ್ಟೆಗೋಸ್ಕರ, ಈ ಹೊಟ್ಟೆ ದೇವ್ರನ್ನ ಸಾಕೋದಕ್ಕೋಸ್ಕರ ನೀವು ಪಾಠ ಮಾಡುವಂತ ಮೇಷ್ಟ್ರುಗಳೇ, ಏನಪ್ಪ ನಿಮ್ಮ ಪತಿ, ಏನಪ್ಪ ನಿಮ್ಮ ಜೀವನ? ದೇವ್ರು ಯಾರಂತ ನೀವು ತಿಳ್ಕೊಳ್ಳಲ್ವಾ ಮೇಷ್ಟ್ರೆ, ಟೀಚರ್ ಅಮ್ಮ, ಹೆಡ್ ಮಾಸ್ಟರ್ಗಳೇ, ಫೇಸ್ಬುಕ್ ಅಲ್ಲಿ ಆಲಿಸ್ತಿರುವಂತ ಪ್ರತಿಯೊಬ್ಬರೇ, ನನ್ನ ಕ್ರೈಸ್ತ ಸಹೋದರ ಸಹೋದರರೇ, ನಿಮ್ಮ ಮಕ್ಕಳನ್ನು ಕಾಪಾಡ್ಕೋತೀರಾ? ನಿಮ್ಮ ಮಕ್ಕಳನ್ನು ದೇವ್ರಿಗೋಸ್ಕರ ಬಿಡ್ತೀರಾ? ಯೇಸು ಕ್ರಿಸ್ತನು ನಿಜವಾದ ಮಗನು ಪ್ರೇರೆ ತಂದೆಗೆ. ಆತನು ನಿಜವಾದ ಮಗನು. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿಲ್ಲ ದೇವರೇ, ನಾನು ಸಜೀವವಾಗಿ ನಿನಗೋಸ್ಕರ ಬಂದಿದ್ದೀನಿ ದೇವರೇ ಅಂತ ತನ್ನನ್ನು ತಾನು ಬಲಿ ಮಾಡ್ಕೊಂಡ ಆ ಯೇಸು ಕ್ರಿಸ್ತನು. ನಾವ್ಯಾರಿಗೋಸ್ಕರ ಬಲಿ ಮಾಡ್ತಾ ಇದ್ದೀವಿ? ಲೋಕದ ಪಾಠದಕ್ಕೋಸ್ಕರ, ನಿಮ್ಮ ಹೊಟ್ಟೆ ಸಾಕೋದಕ್ಕೋಸ್ಕರ. ತಂದೆ ತಾಯಿಗಳ ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಏಂತಕ್ಕೆ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರ? ನಾಳೆ ದಿವಸ ನಾವು ಮುದುಕರಾದ್ಮೇಲೆ ನಮ್ಮನ್ನು ಸಾಕೋಕ್ಕೋಸ್ಕರ ಅಂತ ಇಲ್ವಾ ಪ್ರೇರೆ? ನಿಮ್ಮ ಮನಸಾಕ್ಷಿ ಮುಟ್ಕೊಂಡು ಹೇಳಿ, ನಿಮ್ಮಲ್ಲಿ ಒಬ್ಬರಾದ್ರೂ ಇಲ್ವಾ ಆತರ? ಇದ್ರೂ ಸ್ತೋತ್ರ, ಇಲ್ಲದ್ರು ಸ್ತೋತ್ರ ಅಲ್ಲ ಪ್ರೇರೆ. ಇದ್ರೂ ಸ್ತೋತ್ರ ಆಗಲ್ಲ, ಮನಸ್ಸು ನೋವಾಗತ್ತೆ. ನಿಜ ಹೇಳಿ ಪ್ರೇರೆ, ನಿಮ್ಮಲ್ಲಿ ನಮ್ಮ ಮಕ್ಕಳು ಸಾಕಿ ನಮ್ಗೆ ನಾಳೆ ದಿವಸ ನೋಡ್ಕೊಳ್ಳಿ ಅಂತ ಕೆಲವರು ಸಾಕೋರಿಲ್ವಾ? ಕ್ರೈಸ್ತರಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಲವರು ಸೇರಿರೋಂತ ಮಾತ್ರ ಅಲ್ಲ, 400 ಕೋಟಿ ಕ್ರೈಸ್ತರು ಇದ್ದಾರೆ ಪ್ರೇರೆ, 400 ಕೋಟಿ ಕ್ರೈಸ್ತರು. ಈ ಪಾಠ ಯಾವಾಗಿಂದ ಬತ್ತು ಪ್ರೇರೆ? ಮೊನ್ನೆ ಸೈತಾನನು ಆತನ ಕುತಂತ್ರ ಮಾಡಿ ನಮ್ಮ ಮಕ್ಕಳ ಜೀವನ ಸರ್ವನಾಶ ಮಾಡೋದಕ್ಕೋಸ್ಕರ ಆತನ ತಂದಾಕಿದ್ದಾನೆ ಪ್ರೇರೆ. ಈ ಸತ್ಯ ಯಾವಾಗ ತಿಳ್ಕೊಂಡಿದ್ದೀವಿ? ಇವತ್ತು ತಿಳ್ಕೊಂಡಿದ್ರಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಕಷ್ಟಪಡ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಮ ಹಣವು ಸೈತಾನನು ಹಾಳು ಮಾಡುವುದಕ್ಕೆ ಬರಲ್ಲ, ಕದ್ದುಕೊಳ್ಳುವುದಕ್ಕೆ ಬರೋದಿಲ್ಲ. ಈ ಸತ್ಯ ನೀವು ತಿಳ್ಕೊಂಡ್ರೆ, ನೀವು ದುಡ್ಡು ನಿಮ್ಮ ಹತ್ರ ಇರುತ್ತೆ. ದೇವರ ರಾಜ್ಯ ಕಟ್ಬೋದು, ದೇವರ ಸೇವೆ ಮಾಡ್ಬೋದು. ಈ ತರ ಸೇವೆ ಮಾಡ್ತಾ ಇರುವಂತ ಅಧ್ಯಕ್ಷರಂತವ್ರಿಗೆ ಸಹಾಯ ಮಾಡ್ಬೋದು. ಅವರು ದೇವರ ರಾಜ್ಯ ವಿಸ್ತಾರ ಮಾಡ್ಬೋದು. ಗೊತ್ತಾ ನಿಮ್ಗೆ? ಇದು ಗೊತ್ತಾ?
ಏನು ಗೊತ್ತಾಗುತ್ತೆ ಪ್ರೇರೆ ನಿಮಗೆ? ಯಾವಾಗ ಗೊತ್ತಾಗುತ್ತೆ? ಸತ್ಯವೇದ ಗ್ರಂಥ ಓದ್ತೀರಾ? ಓದ್ಬೇಕು, ಪ್ರತಿದಿನ ಓದ್ಬೇಕು. ನಿಮ್ಮ ಮಕ್ಕಳಿಗೆ ಏನು ಅಡ್ಮಿಷನ್ ಮಾಡ್ಬಿಟ್ಟಿದ್ದೀರಾ? ನಾನು ಈ ಪಾಠವನ್ನು 2 ತಿಂಗಳ ಹಿಂದೆ ನನಗೆ ಅಡ್ಮಿಷನ್ ಮಾಡುವಂಥ ಪರಿಸ್ಥಿತಿಗಳು ಎಲ್ಲರಿಗೂ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಈ ಪಾಠ ಹೇಳ್ಬೇಕಂತ ಇದೆ, ಆದರೆ ಚಾನ್ಸ್ ಸಿಕ್ಕಿರಲಿಲ್ಲ. ಆ ದೇವರ ಮಹಾಕೃಪೆಯಿಂದ ಈ ದಿನ ನನಗೆ ಈ ಸಮಯ ಸಿಕ್ಕಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ಪ್ರೇರೆ. ನನ್ನ ತಂದೆಗೆ ಕೋಟ್ಯಾನುಕೋಟಿ ಸ್ತೋತ್ರಗಳಂತ ಹೇಳಿ ನಾನು ಅದನ್ನ ಹೇಳಕ್ಕಾಗಲ್ಲ ಪ್ರೇರೆ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಸ್ತೋತ್ರ ಅಂತ 2 ಸ್ತೋತ್ರ ಹೇಳ್ಬೋದು. ನಾವೇನು ಹೇಳ್ತೀವಿ? ಒಂದೇ ಮಾತಲ್ಲಿ ಕೋಟಿ ಸ್ತೋತ್ರ ದೇವರೇ ಅಂದ್ಬಿಡ್ತೀವಿ. ಒಂದೇ ಮಾತಲ್ಲಿ ಕೋಟಿ ಸ್ತೋತ್ರ. ಒಂದು ದಿವಸ ನಾನು ಟ್ರೈ ಮಾಡಿದೆ ಕೋಟಿ ಸ್ತೋತ್ರ ಹೇಳಕ್ಕೆ, ಒಂದು ದಿವಸ ಏನೋ ಸಾಕಾಗಿಲ್ಲ ಪ್ರೇರೆ. ಸ್ನಾನ ಮಾಡುವಾಗ್ಲೂ, ಊಟ ಮಾಡುವಾಗ್ಲೂ ಹೇಳಿದ್ರು ಕೋಟಿ ಸ್ತೋತ್ರ ಆಗ್ಲಿಲ್ಲ. ನಾವು ಬರೀ ಒಂದೇ ಮಾತಲ್ಲಿ ಹೇಳ್ಬಿಡ್ತೀವಿ. ನಾವು ಆ ರೀತಿ ಸುಳ್ಳು ಹೇಳ್ಬಾರ್ದು. ಒಂದು ಹಾಡೈತೆ ಗೊತ್ತಾ? ಹೇಗೆಂದು ನಾ ಹಾಡಲಿ, ಏನೆಂದು ನಿನ್ನನ್ನು ಸ್ತುತಿಸಲಿ. ಅಂದ್ರೆ ದೇವರು ಮಾಡಿದಂಥ ಉಪಕಾರಗಳನ್ನು ನಮ್ಮ ಬಾಯಿಂದ ಹೇಳಕ್ಕಾಗಲ್ಲ, ವರ್ಣಿಸಲು ಈ ನಾಲ್ಗೆ ಸಾಲಲ್ಲ. ಮಾತೆಂಬ ಮುತ್ತಲ್ಲಿ ಹೊಗಳಲು 1000 ನಾಲ್ಗೆ ಇದ್ರೂ ಸಾಕಾಗಲ್ಲ. ದೇವರೇ ಸ್ತೋತ್ರಗಳು, ದೇವರೇ ಕೃತಜ್ಞತೆಗಳು. ಇಷ್ಟು ಸಾಕು. ಕೋಟಿ ಸ್ತೋತ್ರ ಅಂತ ಹೇಳಿ ಅದನ್ನ ಹೇಳ್ದೇ ಇದ್ರೆ ಸುಳ್ಳಾಗುತ್ತೆ ಅಲ್ವಾ? ಅದು ಸುಳ್ಳಾಗುತ್ತೆ. ನಾವು ಎಷ್ಟು ಸ್ತುತಿಸೋಕ್ಕಾಗುತ್ತೋ ಅಷ್ಟು ಮಾತ್ರ ದೇವ್ರ ಮುಂದೆ ಒಪ್ಕೊಂಡು. ಸ್ತುತಿಗೆ ಯೋಗ್ಯರು ಆತನೊಬ್ಬನೇ. ನಾವೆಷ್ಟು ಸ್ತುತಿ ಹೇಳಕ್ಕಾಗತ್ತೆ ಹೇಳೋಣ. ನಾವು ಕೋಟಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ದೇವೆ ತಪ್ಪಿಗಸ್ತರಾಗ್ತೀವಿ. ಸುಳ್ಳಂದ್ರೆ ಹಾಡು ಬಂದಿದೆ ಬೇರೆ, ಹಾಡು ಬಂದ್ಬಿಟ್ಟಿದೆ. ಅದನ್ನ ನಾವು ಕೆಲವು ಜ್ಞಾನವಂತರಾಗಬೇಕು ಪ್ರೇರೆ. ಜ್ಞಾನವಂತರಾಗಿ ಅದನ್ನ ತಿಳ್ಕೊಂಡು ಯಾವುದು ತಂದೆಗೆ ಇಷ್ಟಪಡುವಂತ ಮಾತು, ಯಾವುದು ಇಷ್ಟಪಡ್ತಾರೆ ಅದನ್ನ ಸ್ವಲ್ಪ ಯೋಚನೆ ಮಾಡೋಣ. ತಲೆಗೆ ಕೆಲಸ ಕೊಡೋಣ ಪ್ರೇರೆ. ದೇಹವನ್ನು ಕಾಪಾಡ್ಕೊಳ್ಳೋದು ದಿವಸ ಜಿಮ್ ಮಾಡ್ತಾ ಇದ್ದಾನೆ ಮನುಷ್ಯ. ಎಂತಕ್ಕೆ? ದೇಹವನ್ನು ಪುಷ್ಟಿಯಾಗಿ ಮಾಡಿಕೋಬೇಕು ಅಂತ, 6 ಪ್ಯಾಕ್ ಬರ್ಸ್ಕೊಳ್ಳೋದಕ್ಕೆ. ಆಚೆ ಕಡೆ ಬಂದಾಗ ಒಂದೇ ಒಂದು ಸಿಗರೇಟ್ ಹಾಕಿ ಸೋಗಾಕ್ಬಿಡ್ತಾನೆ. ಒಂದೇ ಒಂದು ಸಿಗರೇಟ್ ಸೇರ್ಬೇಕಂತಾನೆ ಮನುಷ್ಯ. ಒಂದು ಸಿಗರೇಟ್ ಸೋಲ್ಸ್ಬಿಡ್ತಾ ಅವನಿಗೆ ಸೋಲಿಸ್ಬಿಡುತ್ತೆ. ಹೌದು, ಒಂದು ಹೆಣ್ಣನ್ನ ನೋಟಕ್ಕೆ ಸೋತೋಗ್ಬಿಡ್ತಾನೆ ಮನುಷ್ಯ. ಅಂದ್ರೆ ದೊಡ್ಡ ಜ್ಞಾನಿ ಅಂದ್ಕೊಂಡಿದ್ದಾನೆ ಆತನು. ದೊಡ್ಡ ನಾನು ಜ್ಞಾನ ಓದಿದ್ದೀನಿ ಅಂತ ಹೇಳಿ ಒಂದು ಹುಡುಗಿ ನೋಟಕ್ಕೆ ಸೋತೋಯ್ತಾನೆ, ಒಂದು ಸಿಗರೇಟ್ ಪ್ಯಾಕೆ ಸೋತೈತಾನೆ, ಡ್ರಿಂಕ್ಸ್ ಮಾಡಕ್ಕೆ ಸೋತೈತಾನೆ. ಈ ಸತ್ಯವೇದ ಗ್ರಂಥ ಧ್ಯಾನಸ್ಥರ ನಿಮ್ಮ ಮಕ್ಕಳು ಏನಾಗ್ತಾರೆ ಗೊತ್ತಾ? ಪ್ರತಿಯೊಂದು ಹೆಣ್ಣನ್ನು ಅಕ್ಕ ರೀತಿ ನೋಡ್ತಾನೆ, ತಂಗಿ ರೀತಿ ನೋಡ್ತಾನೆ. ನಿಮ್ಮನ್ನ ಸಾಕ್ತಾನೆ ಪ್ರೇರೆ, ನಿಮ್ಮನ್ನ ಸಾಕ್ತಾನೆ. ಈ ಗ್ರಂಥ ಆತನ ಕೈ ಕೊಟ್ಟರೆ ನಿಮ್ಮನ್ನು ಸಾಕ್ತಾನೆ ಆತ. ನಿಜವಾಗ್ಲೂ ಸಾಕ್ತಾನೆ ಪ್ರೇರೆ. ಅನೇಕರನ್ನು ಸಾಕೋ ರೀತಿಯಲ್ಲಿ ಆಗ್ತಾನೆ, ನಿಮ್ಮನ್ನು ಸಾಕ್ತಾನೆ. ಈ ಗ್ರಂಥವನ್ನು ಆತನಿಗೆ ಕೊಡೋಣ. ಹುಚ್ಚು ವಿದ್ಯೆಯ ಕಡೆ ನಿಮ್ಮ ಮಕ್ಕಳ ಜ್ಞಾನವನ್ನು ತಿರುಗಿಸಿ ಅವರ ಜೀವನವನ್ನು ಸಾವಿರಾಂಶ ಎಂದು ನಾನು ಪ್ರೀತಿಮಯ ಮಾತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ ಪ್ರೇರೆ. ಇದ್ರ ಮೇಲೆ ನಿಮ್ಮಿಷ್ಟ ಪ್ರೇರೆ. ಹೇಳುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಕೇಳ್ತಿರೋ, ಬಿಡ್ತಿರೋ, ಕೈಗೊಂಡು ನಡಿತಿರೋ ಇಲ್ವೋ ನಿಮಗೆ ಸಂಬಂಧಪಟ್ಟಿದೆ. ದೇವರಿಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಇದುವರೆಗೂ ಸಮಯ ಕೊಟ್ಟಂತ ನನ್ನ ದೇವರಿಗೆ ಮತ್ತು KCS ಟೀಮ್ ಅಧ್ಯಕ್ಷರಾದಂತಹ ಸ್ಟಾನಿ ಪಿಂಟೋ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕಂತ ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನನ್ನ ಸಮಯವನ್ನು ನಾನು ಮುಗಿಸ್ತಾ ಇದ್ದೀನಿ ಪ್ರೇರೆ. ಇನ್ನು ಅನೇಕ ವಚನಗಳಿದ್ದು ಸಮಯ ಇಲ್ಲದ ಕಾರಣಕ್ಕೆ ನಾನು ಮುಗಿಸ್ತಾ ಇದ್ದೇನೆ. ವಚನಗಳನ್ನು ನೀವು ಬರ್ಕೊಂಡಿದ್ರೆ ಅಂತ ನಾನು ನಂಬುತ್ತಾ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. ನಿಜವಾಗಿಯೂ ಈ ಜೀವ